ಅಷ್ಟೇ ಹೇಳೋದು. ಬಾಕಿದವ್ರಿಗೆ ಹೇಳಕ್ಕೆ ಹೋಗ್ಬೇಡದು. ತಿಳುಪಾಗಿ ಹೇಳುವುದು ತನ್ನೊಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲದೆ ಉಳಿದಂಥ ದ್ವೈದ ವಿಷಯವನ್ನು ಅಂದರೆ ಮಿತ್ರ ಯಾರು ತಿಳ್ಕೊಬೇಕಂತಾರ ಅವ್ರಿಗೆ ಅಷ್ಟೇ ಹೇಳೋದು. ಇದನ್ನು ಬಾಕಿದವ್ರಿಗೆ ಹೇಳೋ ಮಾತಲ್ಲಿದು ಅಂತ ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳಿದ ಮಾತದು. ಹೇಳ್ಬಾರ್ದು. ಒಲವಿಲ್ದ ಕೇಳಿ ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ. ಹೌದಿಲ್ಲ? ಏನು ಮಾಡೋದು? ಅವ್ರ ಮುಂದೆ ಒದರ್ಕೊಂಡ್ರೆ ಕಾಣದ ಮುಂದೆ ಕಿನ್ನರಿ ಬಾರಿಸಿದ್ರೆ ಕೊಂಬೆತ್ತ ಕೊಡಗತ್ತೆ. ಬಾಳೆದಾಗ ಆಸಕ್ತಿ ಇದ್ದವ್ರಿಗೆ ಇದನ್ನು ಹೇಳಿದ್ರಿ ಏನು? ತಿಪ್ಪ್ಯಾಗ ಹೊಳಾಡೋ ಕತ್ತಿಗೆ ಸುಗಂಧ ಸೇಂಟ್ ಹೊಡೆದ್ರೆ ಏನಾಗಬೇಕಾಗಿದೆ? ಯಾಕ್ರಿ? ಕ್ವಾಣನ ಮೈ ಗಂಧ ಪಡೆದ್ರೆ ಏನು ಉಪಯೋಗ? ನಮ್ಗೆ ವಿಷಯದಲ್ಲಿ ಬಾಳೆದಾಗ ಸುಖ ಮಾಡ್ಬೇಕನ್ನ ನಮ್ಗೆ ಯಾಕ್ರಿ? ಅದರಾಗ ಹಣಿಕೆ ಹಾಕಿ ಸುಖ ಹೊಂದ್ಬೇಕನ್ನ ನಮ್ಗೆ ಇದನ್ನು ಹೇಳಿ ಉಪಯೋಗ. ಅದಕ್ಕೆ ಅಪಾತ್ರರಿಗೆ ಬ್ರಹ್ಮ ವಿದ್ಯೆಯನ್ನು ಪೇಳಬಾರ್ದೆಂಬುದ್ರೊಳು ಲೋಭ ಇರ್ತೈತಿ. ಈ ಲೋಭ ಇರ್ತೈತಿ ನಮ್ಗೆ. ಕಂಡವ್ರಿಗೆ ಇದನ್ನು ಹೇಳಬಾರ್ದು ಅನ್ನೋದು ಜ್ಞಾನಿಗಳಲ್ಲಿ ಇರ್ತೈತಿ. ಅಪಾತ್ರರಿಗೆ ಬ್ರಹ್ಮ ವಿದ್ಯೆಯನ್ನು ಪೇಳಬಾರ್ದೆಂಬುದ್ರೊಳು ಲೋಭ. ಪಾತ್ರಾಪಾತ್ರತೆ ಅರಿತು ಇದನ್ನು ಬೋಧ ಮಾಡಬೇಕು ಅಂತ. ಯೋಗ್ಯದಾನ ಇಲ್ಲೋ ನೋಡಿ ಅದನ್ನು ಇಲ್ಲ ಕಂಡಲ್ಲಿ ಹೇಳಬಾರ್ದು. ಏನು ಇದೇ ಹೇಳಕ್ಕೆ ಬರ್ತೈತೆ ಅಂತ ಚಿಕ್ಕಲ್ಲೇ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಏನು ಪಾತ್ರಾಪಾತ್ರತೆ ಅರಿತು ಇದನ್ನು ಬೋಧ ಮಾಡಬೇಕು. ಏನು ನಿಜವಾಗಿ ಸುಖ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಯಾರಿಗಿರ್ತೈತಿ ಅವ್ರಿಗೆ ಅಷ್ಟೇ ಹೇಳ್ಬೇಕಿದ್ದು. ಬಾಕಿದವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ನಾವು ಹೊಡಿಪ ಇದನ್ನು ಅದೆಲ್ಲ ಮಾಡ್ತೇನೆ ನಾವು ಮಾಡಂತ ಅವ್ರಿಗೆ ವಿರೋಧ ಕಟ್ಕೊಳಕ್ಕೆ ಹೋಗ್ಬಾರ್ದು. ಅವ್ರಿಗೆ ಯಾಕ್ರಿ? ಅವ್ರು ಕೂಡ ವಾದ್ಸಕ್ಕೆ ಹೋಗ್ಬಾರ್ದು. ಯಾಕ್ರಿ? ಏನು ಕೆಲಸ ಇರ್ತೈತಿ? ನಾವು ಯಾರು ಕೂಡ ತರ್ಕ ಮಾಡಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ ತಿಳ್ಕೊಬೇಕನ್ನೋರ್ಗೆ ಅಷ್ಟೇ ಹೇಳು. ಏನು ತರ್ಕ ಮಾಡಿ ಜಯಿಸ್ಬೇಕು ಅನ್ನೋದರ ಎದರ ಸಂಬಂಧ? ಖಂಡನ ಮಾಡೋದು ಮಂಡನ ಮಾಡೋದು ಮಾಡ್ಕೊತ ಕೂತಾರೆ. ಅವ್ರು ಕೂಡ ತರ್ಕ. ಅದರಿಂದ ದನ ಆಕೈತಿ. ನಿನಗೆ ಬುದ್ಧಿ ಜಗಳ ಆಗ್ತಾವು. ಎದಕ್ಕೆ ಬೇಕಾಗೈತಿ? ವಿಷಯ ಚಿಂತನದಿಂದ ಮನಸ್ಸು ಏನಾಗೈತಿ ನೋಡು, ದುರ್ಬಲ ಆಗೈತಿಲ್ಲ. ಶಕ್ತಿ ಎಲ್ಲ ರಾಸ ಆಗೈತಿ. ಏನು ವಿಷಯ ಚಿಂತನೆ ಮಾಡಿ 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 ಮನಸ್ಸಿನ ಇದೆಲ್ಲ ಕಳ್ಕೊಂಬಿಟ್ಟೈತಿ. ಬುದ್ಧಿ ದಿಮಾಕು ದಿಮಾಗ್ ಲಗ್ಗೈ ಅಂತಿದ್ರು. ಅದು ಬುದ್ಧಿಗೆ ಗೆಲ್ಲಿ ತಿಂದ್ಬಿಟ್ಟೈತಿ. ವಿಚಾರ ಮಾಡೋ ಸಾಮರ್ಥ್ಯ ಎಲ್ಲ ಕುಂಠಿತ ಆಗಿಬಿಟ್ಟೈತಿ. ಬಾಳೆ ಚಿಂತನೆ ಮಾಡಿ ಮಾಡಿ ವಿಷಯ ಚಿಂತನೆ ಮುಂಜಾನೆ ಸಂಜೆ ಮಟ್ಟ ಬರೇ ಅದ್ರಾಗ ಕಾಲ. ಎಷ್ಟು ಜನ್ಮ ಆತ್ರಿ ಇದ್ರಾಗ ಕಾಲ ಕಳ. ಈ ವಿವೇಕ ಅನ್ನುವಂಥದ್ದು ವಿಚಾರ ಮಾಡೋ ಶಕ್ತಿ ಕುಂಠಿತ ಆಗೋಗಿದೆ. ವಿಷಯ ಚಿಂತನೆ ಕೈ ಬಿಡು, ಮನುಷ್ಯಗೆ ಬಲ ಬರ್ತದೆ. ಏನು ಮನಸ್ಸು ಸಬಲ ಆಕೈತಿ. ಇಲ್ಲ ವಿಷಯ ಚಿಂತನೆಯಿಂದ ದುರ್ಬಲ ಆಕೈತಿ ಮನಸ್ಸು. ಏನು ದುರ್ಬಲ ಮನುಷ್ಯಗೆ ಏನು ಹೇಳಿದ್ರು ತಿಳಿಯೋದಿಲ್ಲ ಮತ್ತು ಅದರಾಗ ಬೀಳ್ತೈತೆ ಅದು. ಏನು ತೂರ್ಕಿ ಬೆನ್ನು ಹಚ್ಚಿಬಿಟ್ಟೇನು? ತೂರ್ಕಿದು ಅಸ್ತವ್ಯಸ್ತಾಗಿ ಹೋಗುದ ಒಂದು ಇದಕ್ಕಿದ್ದಂಗೆ ಇರುವುದಲ್ಲ ಅದು. ಇದು ಸ್ವಾಭಾವಿಕ ಅದು ಬದಲಾವಣೆ ಆಗುವುದು. ಅದು ತೋರಿಕೆ ಧರ್ಮ ಏನಪ್ಪ ಬದಲಾವಣೆ ಆಗೋದು. ಅದನ್ನ ಇದಕ್ಕಿದ್ದಂಗೆ ಇಟ್ಕೊಳಕ್ಕಾಕತ್ತೇನೆ? ಇದನ್ನು ಈ ಶರೀರ ತೋರ್ಕ್ಯಂದ ಇರುವಿಕೆದು ಇದು ನಡಬರ್ಕ ತೋರಿ ವಿಕಾರ ಕೂತ ಬಂದೈತಿ. ಅದು ನೋಡಿದನು ಹೆಂಗೆ ಬೆಳ್ಕೋಂತ ಬಂದು ಮತ್ತೆ ವಿಕಾರ ಆಗಿ ಮತ್ತೆ ಕ್ಷೀಣಕೋಂತ ಹೋಗಿ ಹೆಂಗಾಗ್ತದೆ. ಇದ್ರ ಪರಿಸ್ಥಿತಿ ಏನಾಗೈತಿ? ಕಡಿ ತನಕ ಏನಾಯ್ತು? ಹೆಂಗೆ ಬಂದು ಹೆಂಗೆ ಹೋಗ್ತಿದ್ರು, ಹೆಂಗೆ ವಿಕಾರ ಆಗಿ ಏನು ಖರೆ ಅನ್ನೋರಂಗೆ ತೋರಿ ಇಲ್ದಂಗೆ ಆತಲ್ಲಪ್ಪ ಇದು. ಅದಕ್ಕೆ ಇಂದ್ರಜಾಲದ ಆಟಿದು ಅಂದ. ತನುವಿದನು ಉಳಿದ ಇಂದ್ರಜಾಲದ ಆಟ ಬಿನ್ನುಂಟೆ ಅಂತ. ಏನು ಖರೆ ಅನ್ನೋರಂಗೆ ಏನು ಇದ್ದಂಗೆ ಅನಿಸ್ತಪ್ಪ. ಮತ್ತು ಹೋಗೋದು ಎಲ್ಲಿ ಹೋದು ಮಾಯ ಆತಿಲ್ಲ.
ನೋಡಿ ಇದು ನಮ್ಮ ಆದವ್ರನ್ನೆಲ್ಲ ಮಾಡಿದವ್ರು ಏನು ಅಷ್ಟೇ ಎಲ್ಲ ಮಾಡಿದ್ರು ಹೆಂಗೆ ಹೋದ್ರಪ್ಪ ಎಲ್ಲ ಬಿಟ್ಕೊಟ್ಟು ಮಾಯ ಆಯ್ತು. ಹಠ ಮಾಯ ಆಗ್ಬೋತಲ್ವ, ಇಲ್ಲೇ ಓಡ್ಯಾಡಿ ಎಲ್ಲ ಇದನ್ನು ಹೋಗಿಬಿಡ್ತದಲ್ಲ. ಹಂಗೆ ಇದು ಶರೀರ ಎಷ್ಟು ಹೊತ್ತಿಂದ್ರಿ ಇದು ನೀರು ಮೇಲಿನ ಗುಳ್ಳಿ ಅಂತಿ ಪಟ್ ಅಂತ ಹೇಳಕ್ಕೆ ಬರ್ತದೆ, ಯಾವಾಗ ಹೋಗುತ್ತೆ ಮುಗಿದು ಹೋಗ್ತದೆ. ಎಲ್ಲಿಂದ ಬಂದಿತ್ತು ಪುನಃ ತಿರುಗಿ ಅಲ್ಲಿ ಪಂಚಭೂತಾದಿಗಳಿಂದ ಬಂದದ್ದು, ಪಂಚಭೂತಾದಿ ಲಯ ಆಗಿ ಹೋಗ್ಬಿಟ್ಟು ಏನು ನೀ ಅದು ಆದರೂ ನೀ ಅದೆಯಲ್ಲ, ನಾನು ವಾದ್ಯ ಅಂತ ತಿಳ್ಕೊಂಡ ನೀವು ಹೋಗಿಲ್ಲ, ಯಾರು ಹೋಗಿಲ್ಲ, ಬಂದಿನ ಬಂದದ್ದು ಯಾವ್ದೈತಿ ಅದು ಹೋಗೈತಿ, ಶರೀರ ಬಂದೈತಿ ಶರೀರ ಹೋಗೈತಿ, ನೀನು ಆಗಂತುಕ ವಸ್ತು ಅಲ್ಲ ಅನ್ನೋದನ್ನ ತಿಳ್ಕೊ. ಈಗ ಮನುಷ್ಯನ ಜನ್ಮದಾಗ ಬಂದು ಹೋಗುವಂಥ ವಸ್ತು ನೀನಲ್ಲೋ, ಶರೀರ ಇದು ಬಂದೈತಿ, ಕರ್ಮಕ್ಕೆ ಅನುಸಾರವಾಗಿ ಇದು ಬಂದು ತೋರಿ ಕರೆ ಅನ್ನೋರಂಗೆ ತೋರಿಸಿ ಇಲ್ಲಂಗೆ ಆಗಿ ಹೋಗುತ್ತೆ. ಆದರೆ ನೀನು ಬಂದು ಹೋಗುವಂಥ ವಸ್ತು ಆಗಂತುಕ ವಸ್ತು ಅಲ್ಲ, ಯಾವಾಗಲೂ ಇದ್ದವನು ಇರುವಿಕೆ ನೀನು, ತೋರಿಕೆ ನೀನಲ್ಲ. ನೀ ಏನಿದ್ದೀಯ ಅದನ್ನು ಬಿಟ್ಟು ಅಲ್ಲದನ್ನು ಆರೋಪ ಮಾಡಿಕೊಂಡು ದುಃಖ ಪಡ್ಲಿಕ್ಕೆ ಅಲ್ಲ. ಈಗ ಮನುಷ್ಯನ ಜನ್ಮದಾಗ ಇದ್ದ ವಸ್ತುವಿನ ಅನುಭವ ಮಾಡ್ಕೊ, ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ನೋಡ್ಕೊ. ಇದ್ದ ವಸ್ತುವಿಗೆ ಏನೂ ಆಗಿಲ್ಲ, ಏನು ಇಲ್ಲದ ವಸ್ತು ಕರೆ ಅನ್ನೋರಂಗೆ ತೋರ್ತೈತಿ, ಇದ್ದ ವಸ್ತುವನ್ನ ಇಲ್ಲದಂಗೆ ಮಾಡೈತದು. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು, ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನನ್ನು ಇಲ್ಲದಂಗೆ ಮಾಡೈತಲ್ಲೋ ಇದು, ಇದೇನು ಸೋಜಿಗ. ಕರೆ ಅನ್ನೋರಂಗೆ ತೋರ್ತೈತಿ, ಮತ್ತು ಅಡಿಗೂ ಎಲ್ಲ ಬುರ್ರು ಬುಷ್ಯ ಅಂತಾರೆ. ಕುರ್ಮಮ್ಮಗಳನ್ನು ಇಲ್ಲ ಬುರ್ರು ಬುಷ್ಯ ತೋರ್ತಿ ಅಡಿಗೆ ಅಂತ. ಏನು ತೋರಿಡುವುದ್ರ ಸಂಬಂಧ ಎಷ್ಟು ವ್ಯಾಮೋಹ ಮಾಡ್ತೇವೆ ನೀನು. ಖರೇಪ ಏನನ್ನಾರು ನೀವು ಎಲ್ಲದಕ್ಕೂ ಅಧಿಪತಿನ ಆಗೇನಪ್ಪ ನಾನು, ಕನಸಿನ್ಯಾಗ ತೋರ್ತತಿಲ್ಲ ಎಲ್ಲ, ಎಚ್ಚರ ಆದ ಕೂಲೆ ಎಲ್ಲ ಮಾಯ. ತೋರಿಡಗದಂಗೆ ಕನಸಿನಂತೆ ಕೆಡುವುದೆಂದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು, ಜನಿಸಿ ಕೆಡದ ಚಿನ್ಮಯಾತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಯಾವಾಗಲೂ ಅದರ ನೆನಪು ಬೇಕಲ್ಲ, ಎಡೆಬಿಡದೆ ಅಭ್ಯಾಸ. ಕುಂತಾಗ ನಿಂತಾಗ ಯಾವಾಗಲೂ ಅದ, ಅಡ್ಡಾಡುವಾಗ ಅದ ನೆನಪನಾಗ ಸದಾಶಿವಾಗ ಅದ ಉದ್ಯೋಗ. ಅಂದ್ರೆ ಏನಾರ ಗಟ್ಟಿ ಆಕೈತಿದ್ ನಾವು ಹೇಳುವಾಗ ಇದನ್ನು ಕೇಳ್ತೇವೆ, ಅಗದೇ ಏನು ಕೇಳ್ದಂಗೆ ಅನಿಸ್ತೈತಿ, ಮತ್ತೆ ಬಿಟ್ಟು ಮತ್ತು ಮೊದಲಿನ ಚಾಳಿ ಬರೇ ತೋರಿಕೆ ಚಿಂತೆ ಮಾಡ್ತೀವಿ. ಏನು ಲಾಭ ಐತೆ ಅದರಿಂದ? ಎಲ್ಲರದು ಹೆಸರು ಎದ್ರ ಸಂಬಂಧ ಹತ್ತೈತೆ? ತೋರಿಕೆ ದಶೆಯಿಂದ, ಇರುವಿಕೆ ದಶೆಯಿಂದ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಏನೂ ಆಗುವುದೂ ಇಲ್ಲ, ಇದಕ್ಕಿದ್ದಂಗೆ ಐತೆ. ಏನು ಇದಂತೆ ಇದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗುದು. ಅಂದೇನು ಚಿಂತೆ ಅದ್ರ ಸಂಬಂಧ ಮಾಡೋದಪ್ಪ, ನೀವು ಮಾಡಿದ್ರೆ ಬಿಡ್ತೈತೇನೆ ಅದು? ವಿಕಾರ ಆಗೋದು ನಾಶ ಆಗೋದು, ಸಾಯ್ದಂಗೆ ಇಟ್ಕೊಳಕ್ಕೆ ಬರ್ತೈತೇನೆ? ಇದು ಮುದುಕಾಗದಂಗೆ, ಕೂದಲು ಬೆಳಗಾಗದಂಗೆ, ಅಲ್ಲಿ ಹೋಗದಂಗೆ ಮಾಡ್ಕೊಳಕ್ಕಾಕೈತಿ? ಯಾಕೆ ಚಿಂತೆ ಮಾಡ್ತೀವಿ? ಅದ್ರ ಧರ್ಮ ಅದು. ನಿನಗೇನಾರು ಆಗೈತೇನೆ? ನಿನ್ನಲ್ಲಿ ಏನಾರು ಆಗೈತೆ ಅಂತ ನೋಡ್ಕೊ. ಅದ್ರಾಗಿದ್ದನ್ನು ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನನಗಾಗೈತೆ ಅಂತ ತಿಳ್ಕೊಂಡು ಏನಿದ್ದೆ ಅದನ್ನು ಬಿಟ್ಟು ಎಲ್ಲದನ್ನು ಆರೋಪ ಮಾಡ್ಕೊಂಡು ಯಾಕೆ ದುಃಖ ಪಡ್ಲಿಕ್ಕತ್ತೀವಿ? ನೀನಾಗಿದ್ದಾಗ ನೀ ಆರಾಮಿರ್ತೀವಿ. ಇದೇನಾರ ಹಾಕೊಂಡು ಕುಂತ ತೂರು ಹಿಡುವುದು ಹಾಕೊಂಡು ಕುಂತ ಆರಾಮ್ ಕಳ್ಕೋತಿ. ಯಾವಾಗಲೂ ಇದ್ದ ವಸ್ತು ನೀನು, ಇದು ಒಂದು ಅವಸ್ಥೆ ಒಳಗೆ ತೋರಿ ಮತ್ತೊಂದು ಅವಸ್ಥೆ ಒಳಗೆ ಇರುವುದಿಲ್ಲ. ಅದ್ರ ಕಡೆ ಲಕ್ಷ ಕೊಡು. ಯಾವಾಗಲೂ ಇದ್ದದ್ದು, ಎಲ್ಲ ಕಾಲದೊಳಗೂ ಅದೀನಿ, ಎಲ್ಲ ಅವಸ್ಥೆಯೊಳಗೂ ನೀನದಿ. ಇದು ಒಂದು ಅವಸ್ಥೆ ಒಳಗೆ ತೋರಿ ಮತ್ತೊಂದು ಅವಸ್ಥೆ ಒಳಗೆ ಇಲ್ಲದಂಥದ್ದನ್ನು ಆರೋಪ ಮಾಡ್ಕೊಂಡು ಕುಂತಿಲ್ಲ. ಯಾವುದು ಸತ್ಯ, ಯಾವುದು ಮಿಥ್ಯ, ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನೋದು ತಿಳ್ಕೊ. ಇದಕ್ಕೆ ವಿವೇಕ ಅಂತಾರೆ. ವಿಂಗಡಿಸಿ ನೋಡು. ಆತ್ಮ ಮತ್ತು ಅಹಂಕಾರಗಳ ವಿಂಗಡಣೆ ವಿವರಣೆ ಮಾಡಿ ನೋಡೋದನ್ನು. ನಾನು ನಾನು ಅಂತ ಅದಕ್ಕಂತೀನಿ, ಅಲ್ಲದನ್ನು ಹಿಡ್ಕೊಂಡು ನಾನು ನಾನು ಅಂತ ಅನ್ಯತಾ ತಿಳುವಳಿಕೆ ಒಳಗೆ ಯಥಾರ್ಥ ಜ್ಞಾನ ಮಾಡ್ಕೊ. ಅಂದಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಯಾವಾಗಲೂ ಇದರ ಅಭ್ಯಾಸದಾಗ ತೊಡಗು, ಎಡೆಬಿಡದೆ. ನಾ ಯಾವಾಗಲೂ ಇದ್ದ ವಸ್ತುನ ಅದೇ, ತನ್ನ ತಾನು ಎಡೆಬಿಡದೆ ಯಾರೇಲೂ ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖ.
ಹಗರ ಬಗರ ಇಲ್ಲ, ಅದು ನಿರಂತರ ಅಭ್ಯಾಸ ಮಾಡಿದ ನಮ್ಗೆ ಇದು ಕೆಲಸ ಆಕತಿ. ನಾವು ಯಾವಾಗ ನಾವು ಮುಂಜಾನೆ ಸಂಜೆ ಮಟ್ಟ ಮಾಡಿದ್ರೆ ಕೆಲಸ ಮತ್ತು ಅಜ್ಞಾನ ಆವರಿಸಿಬಿಡ್ತದೆ, ಮತ್ತು ಮೋಹಕ್ಕೆ ಬೀಳ್ತದೆ. ನಾನು ನನ್ನದು ಅಂತ ತಿಳ್ಕೊಂಡು ಏನು ಅದರಿಂದ ಕಡೆಕಾಗೋದು ಮಾತು ಕಠಿಣ ಐತಿ. ಮತ್ತು ಇಂಥ ಒಂದು ವಾತಾವರಣ ಸಿಗಬೇಕಿಲ್ಲಿ ನಿನಗೆ, ಬರಕ್ಕೆ ಹಚ್ಬೇಕು, ಕೇಳಬೇಕು, ಅವಾಗ ಏನಾರ ಹೊಳೆದ್ರೆ ಹೊಳಿತೈತಿ. ಮನುಷ್ಯನ ವಿಷಯಗಳಲ್ಲಿ ಇರ್ತಕ್ಕಂಥ ಬುದ್ಧಿ ಪ್ರಕ್ಷುಪ್ತಕೈತಿ. ಹೌದು, ಚಂಚಲಕೈತಿ ಮನಸ್ಸದು. ಏನು ವಿಷಯ ದಶೆಯಿಂದ ಚಳವಳಿ ಹೂಡಿದ್ರೆ ಕಲ್ಯಾಣನ, ನಿರ್ವಿಷಯ ದಶೆಯಿಂದ ಚಳವಳಿ ಹೂಡಿದ್ರೆ ಕಲ್ಯಾಣ. ಯಾವಾಗಿದ್ದೇನಪ್ಪ ಈ ವಿಷಯ ಚಿಂತನೆಯನ್ನು ಕೈಬಿಟ್ಟು ಅಂತ, ಅದು ಉತ್ಕಟ ಇಚ್ಛಾ ಬೇಕು ನೋಡ್ರಿ. ವಿಷಯಾದಿಗಳು ಬೆನ್ನು ಹತ್ತಿರ ಇದ್ದ ಸಮಾಧಾನ ಸಹಿತ ಕಳ್ಕೋತೀನಿ ನೋಡಿ. ಏನು ಕಂಟ್ಯಾನ ಹಕ್ಕಿ ಹಿಡಿಯಕ್ಕೆ ಹೋಗಿ ಕೈಯಾನ ಹಕ್ಕಿನೂ ಹೋತಂತ. ಹೌದು, ಇಡೀ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂಡಂಗೆ ಅದು. ಇದ್ರ ಬೆನ್ನು ಹತ್ತಿದೆಯಲ್ಲ, ಇದು ಸುಖ ಸಿಗ್ತೈತೆ ಅಂತ. ಭೋಗ ವಸ್ತುಗಳು ಬೆನ್ನು ಹತ್ತಿದೆ ಅಂದರೆ ಇದ್ದ ಸಮಾಧಾನ ಶಾಂತಿಯನ್ನು ಕಳ್ಕೊಂಡಿಲ್ಲವ ನೀನು. ಅವುಗಳು ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಈ ಭೌತಿಕ ಜಗತ್ತಿನ ವಸ್ತುಗಳು ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ತೋರಿಡಗು ಎಲ್ಲ ಮಾಯಾ. ಶಾನ್ಯಾರ ಅದವರು ಸುಮ್ಮನೆ ಕೂತ್ಕೊಂಡು ವಿಚಾರ ಮಾಡ್ಬೇಕಿದ್ದನ್ನು ನಾವು. ಏನು ಮಾಡೋ ಅವಶ್ಯಕತೆನೇ ಇಲ್ಲ, ಬರೀ ಸುಮ್ಮನೆ ಇರೋದು ಅಂತ ಮಾಡಿ. ಸಲೆ ಸುಮ್ಮನೆ ಹೋದೆ ನಿಜ ಯೋಗವು ಅಂತ. ವಿಷಯ ಚಿಂತನೆ ಮಾಡಿ ಎಲ್ಲ ಕಲಕಾಗೈತದೆ ಎಲ್ಲ. ಹೌದಿಲ್ಲ? ನೀರು ತಿಳಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಕಲಕ್ ಮಾಡೋದು ಕೈ ಬಿಡ್ಬೇಕು. ಐತೆ ರೆಡಿ ಇದ್ದದ್ದೈತಿ ತಿಳಿ. ಹಾಗೆ ಆಕೈತಿ. ನಿಮ್ಮ ಮನಸ್ಸು ಚೆಂದ ಹೊರದಾಡೋದು ಬಂದ್ ಆತಂದ್ರೆ ಅಲ್ಲಿ ಮನಸ್ಸು ನಿಶ್ಚಲ ಆತಂದ್ರೆ ಆನಂದದ ಅನುಭವ ಆಗಕ್ಕೆ ಶುರು. ಏನು ಕಲಕ್ ಮಾಡ್ಕೊಂಡು ಕುಂತಿ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಸುಳ್ಳ ಉಡಿಯಾಡ್ತೈತೆ ಹಂಗೆ ಗಡಬಡ ಮುಗುಳು ಸುಟ್ಟು ಬೇಕಿನಂಗೆ ಅಲ್ಲಿ ಹೋದ್ನೆ ಇಲ್ಲಿ ಎಲ್ಲಿ ಹೋದ್ರು ಏನು ಸುಮ್ಮನೆ ಇರಾಕಲ್ಲಿ. ಅದು ಇರಾಕಾಗ್ಲಿಕ್ಕೆ ಏನ್ಕೇನಾರ ಹುಳ ಕಡಿತಿರ್ತಾವೆ, ವಾಸನ ಅವು ಮಾಡಕ್ಕೆ ಅದು ಬೆನ್ನು ಹತ್ತಿ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಹಂಗೆ ಉಡಿಯಾಡ್ತೈತೆ ಹಂಗೆ ಮುಗುಳು ಸುಟ್ಟು ಬೇಕಿನಂಗೆ. ಎಲ್ಲಿ ಹೋದ್ರೂ ಏನೂ ಇಲ್ಲ, ಸುಮ್ಮನೆ ಇದ್ದಾಗಿಲ್ಲ ಅನುಭವ ಕೊಡ್ತೈತೆ ಅನ್ನೋ ಹಿಡಿದು ಸಿಕ್ತೆ ಅಂದರೆ ಎತ್ತು ಹೋಗೋದಂಗೆ ಆಗ್ತೈತೆ. ಹಂಗೆ ಒಂದು ದೃಢವಾದಂಥ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ಎತ್ತು ಹೋಗದಂಗೆ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ, ಎಲ್ಲರಂಥವನಲ್ಲೋ ನನ್ನ ಗಂಡ ಅಂತ. ಹಂಗೆ ಗುರುವಿನ ಕೃಪಾ ಯಾಕ್ರಿ ಆ ಜ್ಞಾನ ನಮ್ಮಲ್ಲಿ ದೃಢವಾಗಿ ಉಳಿತೀವಂತಂದ್ರೆ ಮನಸ್ಸು ಎತ್ತೂ ಹೋಗುದಿಲ್ಲ, ಚಂಚಲ ಆಗೋದು ಬಂದಾಗ್ಬಿಡ್ತದೆ. ವಿಷಯ ವಾಸನೆಗಳೆಲ್ಲ ನಾಶ ಆದ್ಮ್ಯಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿ ಒಳಗೆ ಇದು ಸೂತ್ರ ಹತ್ತೈತಿ ನಮ್ಗೆ, ಆನಂದದ ಸೂತ್ರ. ಒಮ್ಮೆ ಅದರ ಸೂತ್ರ ಹತ್ತಿ ಅಂದ್ರೆ ಈ ಕಡೆ ಒಳ್ಳೆ ನೋಡು, ಜಗತ್ತಿನ ಕಡೆ ಒಳ್ಳೆ ನೋಡು. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ. ಸುಖ ವಿಸರ್ಲಿ, ಜಗ ವಿಸರ್ಲಿ, ಸುಖ ವಿಸರ್ಲಿ, ಯೋಗಿ ನಾವು ಬಣ್ಣಲಿ ಅಂದ್ರೆ ಜಗತ್ತಿನ ವಿಷಯ ವಸ್ತುಗಳನ್ನೆಲ್ಲ ಕೈ ಬಿಟ್ಟವು. ಬಿಟ್ಟಾಗ ದೊರೆಯುವಂಥ ಸುಖ ಬಿಡಬೇಕು ಅಂತ ಹೇಳ್ಕೊಂತ ಎಷ್ಟು ಜನ್ಮ ಆದರೂ ನಿನಗೆ ಅದು ಅನುಭವಕ್ಕೆ ಬರುವುದಿಲ್ಲ. ಉಪದೇಶದಿಂದ ದೊರೆಯುದಿಲ್ಲ. ತ್ಯಾಗದಿಂದ ದೊರೆಯುವಂಥ ಸುಖ ಏನದ? ಈ ಸದ್ದ ಬಿಟ್ಟರೆ ಸದ್ದ ಎಂದಿದ್ದೇನಂತ ಯಾಕಂತ ಸದ್ದ ಬಿಟ್ಟು ತಕ್ಷಣ ನಿನಗೆ ಅನುಭವ ಆಗಿಂದಾಗ ಫಲ. ಇದು ಬಿಡು ಪುರುಷತ್ಲಿ ಅದ್ರ ಫಲ ಉದ್ರೇನಲ್ಲ. ಈಗ ಮಾಡಿದ್ದು ಮುಂದೆ ಬರ್ತೈತಿ ಹಂಗಲ್ಲದ. ಜ್ಞಾನದ ಫಲ ಏನೈತಲ್ಲ, ಅದು ಕರ್ಮದ ಫಲ ಈಗ ಮಾಡಿದ್ದು ಮುಂದೆ ಬರ್ತೈತಿ. ಅದು ಕಾಲ ಅದಕ್ಕೆ ಕಾಯ್ಬೇಕಾಕೈತಿ. ಇದು ಹಂಗಲ್ಲ, ಈಗ ತಕ್ಷಣ ಅದರ ಫಲ. ಈ ರೀತಿ ಬರು ಪುರುಷತ್ಲೆ ನಿನಗೆ ಆನಂದದ ಅನುಭೂತಿ. ಆ ಸೂತ್ರ ಹತ್ತತ್ತು. ಇದಕ್ಕೇನು ತಡ ಇಲ್ಲ, ಭಾಳ ತಿಲ್ಲ. ಇದಕ್ಕೆ ತಕ್ಷಣ ಅದರ ಫಲ ಸಿಗ್ತೈತಿ. ಹಂಗೆ ಒಂದು ತಯಾರಿ ಬೇಕಲ್ಲ, ಬಿಡುವಂಥ ತಯಾರಿ ಇಲ್ಲ ನಾವು. ಹಂಗೆ ಬಿಡುನಾಳು ಅನ್ಕೊಂತ ಬಂದು ಬಿಡಬೇಕು ಬಾ, ಬಿಟ್ಟರೆ ಸುಖ ಸಿಗ್ತೈತಿ ಅನ್ಕೊಂತ ಬಂದು ಓದೋದು ಹೇಳೋದು ಮಾಡಿದ್ವಿ. ಬಿಟ್ಟು ಅನುಭವ ಮಾಡ್ಕೊಳಕ್ಕೆ ಇರಾಕ ಅಲ್ಲಿ ಅಂತೀಯಲ್ಲ.
ಒಂದು ಕ್ಷಣ ಬಿಟ್ಟಿರಕ್ಕೆ ಒಲ್ಲೆ ಅಂತೀಯಲ್ಲ. ಬಿಟ್ಟಾಗ ಅದರ ಆನಂದದ ನೆನಪಿನಾಗ ಉಳಿತೈತದ ಮನಸ್ಸು. ಬಿಡಬೇಕನ್ನೋದನ್ನು ಸಹಿತ ಬಿಟ್ಟಿರುವಂಥ ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದಳಿವನ್ನ. ಮನಸ್ಸಿನ ಚಂಚಲತೆಯನ್ನು ಉಂಟು ಮಾಡುವಂಥದ್ದು ಯಾವ್ಯಾವುದೈತಿ ಅದನ್ನೆಲ್ಲ ಕೈ ಬಿಡೋದು. ಎಲ್ಲಿ ಹಿಡ್ದು ಮನಸ್ಸಿನಾಗ ಹಿಡ್ದು ಅವು ಯಾಕೆ ಹಿಡ್ದು ಅವು ಸುಖ ಕೊಡ್ತಾವೆ. ಕೊಡೋದಿಲ್ಲ ಅಂತ ತಿಳಿದು ಕೈ ಬಿಡು. ವಿವೇಕವಂತನಾಗ ಜಾಗೃತ ವಿವೇಕವನ್ನು ಜಾಗೃತ ಮಾಡ್ಕೋಬೇಕಾಗಿತ್ತು ನಾವು. ಅಂದಾಗ ಸ್ವಾಭಾವಿಕವಾಗಿ ಅದನ್ನು ಸಂಬಂಧ ತಪ್ಪಿಸ್ಕೊಂಡಿರಾಕ್ ಬರ್ತದೆ. ಒಳಗದ ಅವಿವೇಕದಿಂದ ಇದ್ರಾಗ ಸುಖ ಬುದ್ಧಿ ಇತ್ತು ಅಂದ್ರೆ ಅದನ್ನು ತಪ್ಪಿಸ್ಬೇಕಾಗೋದಿಲ್ಲ. ಹೆಂಗೆ ಬಿಡ್ಲಿ ಯಪ್ಪ ಇದನ್ನ ನಾನು ಅನ್ನೋ ತಿಳ್ಬೇಕು. ಇದ ಖರೆ, ಇದ ಸುಖರೂಪ ಅಂತ ಗಟ್ಟಿ ಹಿಡ್ಕೊಂಡು ಕುಂತೆ ಬಿಡಕ್ಕಾಗವಲ್ಲ ಅಂದ್ರೆ ಹೋಗೋ ಹಂಗ ಬಿಡ್ಲಾರದ್ದು ಆದಂಗೆ ಆಗೈತಿ. ಯಪ್ಪ ಇದು ನಮ್ಗೆ ಹೆಂಗೆ ಬಿಡ್ಲಿವೋ ಇದನ್ನಂತ ನಮ್ಗೆ ಭಾಳ ದಿನ ಗೆಳೆತನ. ಇದ್ರ ಸಂಬಂಧ ಹೆಂಗೆ ತಪ್ಪಿಸ್ಕೊಳ್ಳಿ. ಈಗ ಸದ್ದ ತಪ್ಪಿಸ್ಕೊಳ್ಳಿ, ಸದ್ದ ಆರಾಮಿರ್ತೀನಿ. ಅಭ್ಯಾಸ ಮಾಡಿದಾಗ ಬರ್ತೈತಿ ಇದರ ಲಿಂಕ್ ತಪ್ಪಿಸ್ಕೊಳಕ್. ಪುನಃ ಪುನಃ ಓದ್ಕೋಂತ ಕೇಳ್ಕೋಂತ ಹೋದಾಗ ಆಳವಾದ ಅರ್ಥ ಅನುಭವ ಬರ್ತೈತಿ. ಒಂದು ದಿನ 2 ದಿನ ಒಂದೇ ಜನ್ಮಕ್ಕೆ ಅದು ಆಕೈತಿ ಅನ್ನೋದು ನಾ ಏನು ಹೇಳ. ಅನೇಕ ಜನ್ಮಗಳು ಕಳೆದು ಹೋಗ್ಬೋದು. ಅನೇಕ ಮನುಷ್ಯ ಜನ್ಮಗಳು. ಬಹುನಾಂ ಜನ್ಮನಾಂ ಅಂತೆ ಮಾಮೇತಿ ಪರಂತಪಃ ಅಂತ. ಅರ್ಜುನ ಬಹಳಷ್ಟು ಜನ್ಮಗಳು ಇದಕ್ಕೆ ಹಿಡಿತಾವು. ಒಮ್ಮೆಗಲೇ ಆಗೋದಿಲ್ಲ. ಸಂಸ್ಕಾರಗಳು ಜನ್ಮ ಜನ್ಮಾಂತರದಿಂದ ಅವು ಗಟ್ಟಿಯಾಗಿಬಿಟ್ಟವು. ಅವನ್ನೆಲ್ಲ ಕಳ್ಕೊಂಡ ಮನುಷ್ಯ ಆರಾಮಿರ್ಬೇಕಾತಂದ್ರೆ ಪೂರ್ಣ ಅಭ್ಯಾಸ ಮಾಡಬೇಕು. ನಿರಂತರ ಅದರ ನೆನಪು ಮಾಡೋದ್ರಿಂದ ಅದು ಬಿಟ್ಕೋತ ಬಂದಾಗ ಪೂರ್ಣ ತ್ಯಾಗ ಮಾಡಿದಾಗ ಅದು ಅನುಭವ ಬರ್ತದೆ. ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ಅದಕ್ಕೆ ಪುನಃ 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 ಇದನ್ನು ಅಭ್ಯಾಸದಾಗ ಕೊಡಬೇಕಾಗುತ್ತೆ. ಶ್ರವಣ ಮನ ನಿಧಿಧ್ಯಾಸನ ಕೇಳಿದ್ದನ್ನ ಕೇಳೋದು. ಬೇಸರಿಲ್ಲದ ಇದನ್ನು ನಾವು ಮಾಡಬೇಕಾಗಿದೆ. ನಿದ್ದೆಯಿಂದ ತಲೆ ಕೆಡ್ತೈತೆ, ಬಾಳೆ ನೆನವಿನಿಂದ ತಲೆ ಕೆಡ್ತೈತೆ. ನಿದ್ದೆ ಮಾಡಿ ಹುಚ್ಚರ ಆಸ್ಪತ್ರೆಗೆ ಹಾಕ್ತಾರಲ್ಲ, ಬಾಳೆ ಮಾಡಿ ತಲೆ ಕೆಟ್ಟು ಹುಚ್ಚರ ಆಸ್ಪತ್ರೆಗೆ ಹಾಕ್ತಾರೆ. ಅತಿ ಮಾಡಿ ಮಾಡಿ ಹೆಂಗಾಗೈತೆ ನೋಡಿ ಅದು. ಬಾಳೆ ಚಿಂತನೆ ಮಾಡಿ ಎಲ್ಲ ತಲೆ ಎಲ್ಲ ಅಪ್ಸೆಟ್ ಆಗೈತಿ. ಮನಸ್ಸು ಕೆಟ್ಟು ಹೋಗ್ಬಿಟ್ಟೈತಿ. ಮೊದಲ ನಿನಗೆ ಮಾನಿಲ್ಲ ಅಂದ ಮಾನ ಹೋದ್ರೆ ಬೇಷ ಆಗ್ತದೆ. ಮಾನ ಅಂದ್ರೆ ಅಳತಿ ಇಲ್ಲದ್ದು ವಸ್ತು ಅಂದ್ರೆ ನೀನ ಮಾನಗೇಡಿ ಅಂತ. ಮಾನಾತೀತ ಇದೀನಿ. ಅಳತೆಯನ್ನು ಮೀರಿ ಅಳತೆಯಾಗಿದ್ದು ಎಲ್ಲ ಕೊಳ ತೊಕ್ಕವಂತ. ಏನು ಮಾಡಿದ್ರು ನೀವು ಮಾತ್ರ ಹೋಗಂಗಿಲ್ಲ. ಬಂದದ್ದು ಹೋಕ್ಕವು. ನಿನ್ನಡೆಗೆ ನೀನು ಬರುವಂತಿಲ್ಲ, ನಿನ್ನಡೆಗೆ ನೀನು ಹೋಗುವಂತಿಲ್ಲ. ಗಟ್ಟಿಯಾದಾಗ ಭೇಟಿ ಆಗೋದು ನೋಡ್ರಿ. ಟೂರ್ ಅಡಿಗೆ ಹೋಗೋದ್ರ ದಶಿಂದ ಎಷ್ಟು ನಿಯಮಾವೃತ ಮಾಡ್ತೀವಿ. ಇದಕ್ಕಿದ್ದಂಗೆ ಇರುದ್ರಿ. ಬದಲಾವಣೆಯಾಗಿ ನಾಶಿಯಾಗಿ ಹೋಕ್ಕವು. ನಾವು ಎಂದೂ ನಿನಗೆ ಸುಖ ಶಾಂತಿಯನ್ನು ಕೊಡಲಾರ ಬದಲಾವಣೆ ಒಂದು ನಾಶ ಆಗುವಂಥ ವಸ್ತುಗಳು. ಟೂರ್ ಎಡುಗುದ್ರ ಬೆನ್ನು ಹತ್ತಿ ಇನ್ನೂ ಎಷ್ಟು ದಿನ ಸುಖ ಬಂದವನು. ಕೆಟ್ಟು ಹೋಗುವಂಥದ್ದು ಪ್ರತಿಯೊಂದು ವಸ್ತು ಇದಕ್ಕಿದ್ದಂಗೆ ಇರ್ತಲ್ಲ.
ಕೆಡಲಾರ್ದಂಥದ್ದು ಯಾವುದೈತಿ ಅದ್ರ ಕಡೆ ಲಕ್ ಕೊಡು ಅಂದ್ರೆ ನಿನಗೆ ಅನುಭವ ಗೊತ್ತದ. ನಂಬು ನೆಂಬೆಲೆ ಮನವೇ ಹಂಬಲಿಸಿದರೆ ಮುಕ್ತಿ ಎಂಬೈಸಿ ಕರ್ಮ ಎಂಬ ಜಾರದೊಳಗೆ ಸಿಲುಕಿ ನೀನು ಅಂತ. ಕರ್ಮಗಳು ಏನು ಮಾಡ್ತಾವೆ? ಅನಿತ್ಯವಾದಂಥ ವಸ್ತುಗಳು ದೊರಿತಾವೆ. ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಅದು ಕರ್ಮದ ಫಲನೂ ಅಲ್ಲ. ಕರ್ಮದ ಫಲ ಅನಿತ್ಯವಾದದ್ದು, ಮೋಕ್ಷ ನಿತ್ಯವಾದದ್ದು. ನಿತ್ಯವಾದ ಮೋಕ್ಷವನ್ನು ನಾವು ಪಡಿಬೇಕಾತಂದ್ರೆ ಕರ್ಮಗಳನ್ನು ಕೈ ಬಿಡಬೇಕು. ಏನು ನಮ್ಮ ಕೆಲಸ ನಾವು ಮಾಡ್ಕೊತ ಹೋದಿವಂದ್ರೆ ಎಲ್ಲರನ್ನು ಸಮತ್ವದಿಂದ ಕಾಣುವ ಬುದ್ಧಿ ತಾನೇ ಬರ್ತದೆ. ಏನು ಈ ವಿಚಾರದೊಳಗೆ ತೊಡಗಿ ವಿಶಾಲ ಮನೋಭಾವ ಬಂತಂದ್ರೆ ಅಲ್ಲಿ ಸಂಕುಚಿತ ದೃಷ್ಟಿ ಎಲ್ಲ ಹೋಗಿಬಿಡ್ತದೆ. ಇಷ್ಟೇ ಎಲ್ಲವೂ ನನ್ನ ಸ್ವರೂಪನ ಅಂತ ಯಾರು ಕೂಡ ವೈರತ್ವ ಕೊಡಬಹುದು. ಜಗವೆಂದಳು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನೇ ಉತ್ತಮನು ನೋಡ ಅಂತ. ಎಲ್ಲ ನಾನು, ಜಗತ್ತನು ನಾನು, ದೇವರು ನಾನು, ಜೀವರು ನಾನು, ನನ್ನ ಹೊರತು ಮತ್ತೊಂದು ಏನೂ ಇಲ್ಲ. ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆ, ವಿಶಾಲ ಮನೋಭಾವನೆ ಅವನಲ್ಲಿ ಬರ್ತದೆ. ಅಂದಾಗ ಜೀವಭಾವ ನಾಶ ಆದಾಗ ಬರ್ತೈತೆ. ಸಂಕುಚಿತ ದೃಷ್ಟಿ ಇತ್ತಂದ್ರೆ ಭೇದ ಭಾವ ಬರ್ತೈತೆ. ನಾವು ಬೇರೆ ನಾವು ಬೇರೆ ಅಂತ. ಭೇದದಿಂದ ನಿಶ್ಚಯವಾಗಿ ದುಃಖ ಆಕೈತಿ. ಹೌದು, ಭೇದರಹಿತ ಆದ್ಮೇಲೆ ದುಃಖ ಯಾರು ಸಂಬಂಧ ಮಾಡುವ? ಅನ್ಯವಾಗಿ ಯಾರ್ದ? ಎಲ್ಲರೂ ನಮ್ಮ ಸ್ವರೂಪಗಳದ. ಹಿಂಗೆ ಗಟ್ಟಿಯಾಗಿ ತಿಳ್ಕೋಬೇಕಲ್ಲ. ಅದಕ್ಕಂಥ ವಾತಾವರಣದೊಳಗೆ ಇರ್ಬೇಕು. ಯಾವಾಗಲೂ ಅದು ಅಭ್ಯಾಸ ಗಟ್ಟಿ ಆಗೋರಿಗೂ ಇದರ ಕಾಲು ಕಳಿಬೇಕು ನೋಡ್ರಿ. ವಿಷಯಗಳಲ್ಲಿ ರಾಗ ಹೋತಂದ್ರೆ ಯಾರು ಕೂಡ ವಿರೋಧ ಮಾಡ್ತೀರಿ ನೀವು? ಏನು ಪರಿಣಾಮ ಆಗೋದಿಲ್ಲ ನಿನಗೆ. ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಆ ವಸ್ತು ಕೇಳ್ತಿ, ಬರೀ ಸುದ್ದಿ ಕೇಳ್ತಿ, ಅವ್ರು ಹಾಳಾತಿ ಇದಾತೇನ, ಏನಾರು ಹಚ್ಕೋತೇನೆ ಅದನ್ನ? ಯಾಕ್ರಿ? ಈಗ ಆಳ ಮಗ ಇರ್ತಾನ, ಸಾವುಕಾರಿಂದ ಎಷ್ಟು ಲುಕ್ಸಾನ ಆದ್ರೂ ಏನಾಗ್ಬೇಕೈತಿ, ಅವಾಗ ಏನಾಗ್ಬೇಕು? ನನಗೇನು ಸಂಬಂಧ ಅಂತಾನು? ಯಾಕ್ರಿ? ಅಲ್ಲೇ ಇರ್ತಾನೆ, ಎಲ್ಲ ಮಾಡ್ತಾನೆ, ಅವನ ಮಾಡ್ತಿರ್ತಾನೆ ಎಲ್ಲ. ಅವ ಏನು ಹಚ್ಕೊಳ್ಳಲ್ಲೇ ಮಾಡ್ತಾನೆ. ಇದು ಸಾವುಕಾರ ಇವು ರಿವೆನ್ ಹಚ್ಕೊಂತ ಹೌದಿಲ್ಲ? ಅವ್ನು ನಕ್ಕೊಂತ ಇರ್ತಾನೆ, ಇದು ಚಿಂತೆ ಆಗೋದು ಇರ್ತದೆ. ನಂದಂತ ತಿಳ್ಕೊಂಡಿರ್ತಾನೆ ನೋಡಿ. ಸಾವುಕಾರಿ ಅವ್ನು ಬಡವ, ಅಲ್ಲಿ ಬಿಡ, ನನಗೇನು ಸಂಬಂಧ ಅಂತ. ಏನಾದರೂ ಸಾವುಕಾರಿಗೆ ಸಂಬಂಧ, ಲಾಭ ಹಾನಿ, ಆರಾಮ್ ನಿದ್ದೆ ಮಾಡ್ತಾನೆ. ಇದಕ್ಕೆ ನಿದ್ದೆ ಸುಧಾರ್ತದ, ಏನಾತಲ್ಲ ನನ್ನ ಬಾಳೆ ಇದು ಅಂತ. ನೋಡಿ, ಹಚ್ಕೊಂಡ ವ್ಯಸನ ಪಡ್ತೀನಿ. ಹಚ್ಕೊಂಡಂಗೆ ಬಾಳೆ ಮಾಡಕ್ಕಡಿ. ವಿಶ್ವದಾದ್ಯಂತ ವಿಚಾರ ಮಾಡಿ ನೋಡ್ಕೋರಿ ನೀವು. ಆ ಜಾತಿ ಈ ಜಾತಿ, ಆ ಮತ ಈ ಮತ ಅಂತ ಬಡ್ದಾಡ್ತಿರಲ್ಲ, ಏನೂ ಹೊರಳಿಲ್ಲ ಅದ್ರೊಳಗೆ. ಏನು ಸುಳ್ಳ ಕಾಲಹರಣ ಮಾಡ್ತೀವಿ. ನಿದ್ದೆ ಮಾಡಕ್ಕೆ ಯಾವ್ದಾರ ಜಾತಿ ಬೇಕಾಕೈತೇನ? ಜಾತಿ ತೊಗೊಂಡು ಏನು ಬಿಡವ? ಜಾತಿ ಕತ್ತಲ್ದ ಬಿದ್ದ ಸಮಾಧಾನ ಕೆಡಿಸ್ಬೇಕು. ಜಾತಿ ಕುಲ ಗೋತ್ರ ದೂರ ಗಮ್ಮಂದ ಅದೆಲ್ಲ ದೂರ ಸರಿಸಿಟ್ಟು ಯಾವ ಜಾತಿನೂ ಬೇಕಾಗಿಲ್ಲ. ವಿಷಯದ ಆಶಾ ಸಂಬಂಧ, ಜಾತಿ ಮತಗಳ ಸಂಬಂಧ ಬಡದಾಡೋದ್ರಿಂದ ಏನೂ ಲಾಭ ಇಲ್ಲ. ನಿಮ್ಮೊಳಗನೆ ವಿಚಾರ ಮಾಡಿ ನೋಡ್ಕೊ. ನಮ್ಮ ಅಪ್ಪನ ಕಡೆಯಿಂದ ಪೂಜೆ ಹಿಡ್ದೇವಂತೀರಿ, ಪೂಜೆ ಹಿಡಿದು ಏನು ಲಾಭ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ ಏನು ಮಾಡ್ಕೊಂಡಂಗ? ಪೂಜೆ ಹಿಡಿದ್ರೆ ಲಾಭ ಏನು?
ಜಗತ್ತಿನಾದ್ಯಂತ ಎಲ್ಲ ಶಾಣೆತನ ಪಡೆದನಂತಿ. ಹಾಂ, ನಿದ್ದೆಗೆ ಹೋಗ್ಬೇಕಾರೆ ಹಾಂ, ಎದ್ರ ಮುಖಾಂತರ ಹೊಂತಿ, ಏನು ಅವಲಂಬಿಸ್ಕೊಂಡು ಹೊಂತಿ ಅದನ್ನು ನಿದ್ದೆ ಆರಾಮ ಅಂದ್ರೆ ನಿನ್ನ ಶಾಣೆತನ ಉಪಯೋಗ ಬರ್ತೈತನ ಅಲ್ಲಿ, ಅದು ಅಡಿಗೆ ಹೋಗ್ತೈತಿ. ಸ್ವತಃ ವಿಚಾರ ಮಾಡ್ಬೇಕಾಗೈತೆ ನಾವು. ಸ್ವತಃ ವಿಚಾರ ಮಾಡಿದ ಹೊರತು ನಮ್ಗೆ ಇದು ಉಪಯೋಗ ಬರೋದಿಲ್ಲ. ಸ್ವತಃ ಉಪಯೋಗ ಬರುವಂಥದ್ದನ್ನು ಹೇಳಿದ್ರೆ ಕೇಳಕ್ಕೆ ಒಲ್ಲೆ ಅಂತೀರಿ. ಹೋಗೋರಿ ನಂಗೆ. ವಿಷಯ ವಾಸನೆಗಳು ಕಡಿಮೆ ಆಗ್ಬೇಕಾತಂದ್ರೆ ಏನು ದೋಷ ದರ್ಶನ ನಮಗಾಗುತ್ತೆ. ವಿಷಯ ದೋಷ ದರ್ಶನ ಯಾವಾಗ ಆಕತಿ? ಅವುಗಳಲ್ಲಿ ಆಸಕ್ತಿ ಕಡಿಮೆ ಆಗೈತೆ ನೋಡಿ. ಏನು ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ. ವಿಷಯಾದಿಗಳಲ್ಲಿ ಅನುರಾಗ ಎಳಷ್ಟು ಉಳಿಬಾರ್ದು. ಭಾರತ ದೇಶದವರಂತ ಹೇಳ್ತೀರಿ, ಜ್ಞಾನ ಅಭಿಮಾನ ತಾಳ್ಬೇಕು, ಏನು ಮತ್ತೆ ಎದರದರ ತಾಳ್ಬೇಕು? ಭಾರತ ಜ್ಞಾನ ಪ್ರಧಾನ ರಾಷ್ಟ್ರದ ಏನು ಜಗತ್ತಿನೊಳಗೆ ಎಲ್ಲಿ ಹುಡುಕಿದ್ರು ಸಿಗೋದು ನಿಮಗೆ. ಭಾರತೀಯ ಸಂಸ್ಕೃತಿ ಇದನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಭಾರತದೊಳಗೆ ಹುಟ್ಟಬೇಕು ನೀವು. ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಿ, ಭವ್ಯವಾದಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ, ಅಧ್ಯಾತ್ಮದ ಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿ ಅಂತ. ಭಾರತ ದೇಶದವ್ರು ಅಂತ ಹೇಳ್ತೀರಿ, ಜ್ಞಾನದ ಅಭಿಮಾನ ತಾಳ್ಬೇಕು, ಏನು ಮತ್ತೆ ಎದರದಾರ ತಾಳ್ಬೇಕು? ಹೆಂಡತಿ ಮೇಲೆ ಎಷ್ಟು ಮೋಹ, ಮಕ್ಕಳ ಮೇಲೆ ಎಷ್ಟು ವ್ಯಾಮೋಹ, ಹೊಲ ಮನೆ ಮ್ಯಾಗ ಎಷ್ಟು ವ್ಯಾಮೋಹ ಮಾಡ್ತೀರಲ್ವ. ನಾನು ನೆಮ್ಮದಿ ಕಳ್ಕೊಳಕ ನೀ ಅದ್ರ ಬೆನ್ನ ಹತ್ತೀನಿ. ರಾಮತೀರ್ಥ ಅವ್ರ ಮನೆಯವರು ಅಂತ ಹೇಳ್ತಾನೆ, ವಾಲ್ಮೀಕಿ ಮನೆಯವರು ಅಂತ ಹೇಳ್ತಾನೆ. ಅವರಂತೆ ಜ್ಞಾನವನ್ನು ಕಳಿಸಿದ್ರೆ ಅವ್ರಂಗೆ ಅಕ್ಕಿ, ಅವ್ರ ಮನೆಯವ್ರ ಅಕ್ಕಿ. ಮನೆಯವ್ರನ್ನ ಅವ್ರು ಯಾರು ತಗೊಳಕ್ ತಯಾರಿದ್ದಾನೆ ಜ್ಞಾನವನ್ನು? ಯಾರದಾರೆ? ಅವ್ರ ಹೆಸರಿನ ಮ್ಯಾಗ ಮಜಾ ಮಾಡ್ಕೊತ ಹೋಗ್ಬಿಡೋದು. ಜ್ಞಾನ ಮಾಡ್ಕೋಬೇಕು ಅನ್ನೋದು ಯಾರಿಗೆ ಹತ್ತೈತಿ? ಯಾವ ಪುಣ್ಯಾತ್ಮ ಇರ್ತೈತಿ? ಅದು ಎಲ್ಲೋ ಒಬ್ಬಗ. ಜಗತ್ತಿನ ತುಂಬ ಅಡ್ಡಾಡಿ ಕೇಳ್ಕೊಂಬಂದು ಹೇಳ್ರಿ ನೀವು ನನಗೆ. ಕಾಗಿ ಗುಬ್ಬಿ ನಿಮ್ಗಿಂತ ಚೆಂದಾಗಿ ಬಳೆ ಮಾಡ್ತಾವೆ. ಏನು ಹಚ್ಕೊಳ್ದಂಗೆ ದುಃಖವು ಅಗದಿ ಸರಳ ಜೀವನ ಸಾಗಿಸ್ತಾವೆ. ನೀನು ಇದನ್ನು ಜೀವನ ಕಠಿಣ ಮಾಡ್ಕೊಂಡು ಕುಂತಿಯಲ್ಲ. ಕರಿದ್ರಾಗ ಬೆಳೆದ್ರಾಗ ಹೋಗಿ ಕುಂತಿ, ಅದಕ್ಕೆ ಬಂತು. ರಾಗ ಏನು ಮಾಡ್ತೈತಿ? ನಿನ್ನ ಎಲ್ಲಿ ಓದು ಹೋಗಿತೈತಿ ಹೇಳಕ್ಕೆ ಹೋದ್ರು. ಕಮಟ್ ಕೊಬ್ಬರಿಯಾಗ ತಲೆ ಒತ್ತಿ ಇಟ್ಕೊಂಡು ಕುಂತ್ರೆ ಎಂದು ತಿಳಿಬೇಕ್ರಿ ಇದು? ನಿನ್ನ ಜೀವನ ಎಲ್ಲ ವ್ಯರ್ಥ ಆತಲ್ವ. ವಿಷಯಗಳಿಂದ ಸುಖ ಹೊಂದಬೇಕಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ತಿರ್ಕೊಂತ ಎಷ್ಟು ಜನ್ಮ ಕಳೆದಿ ಈಗ. ಅದರಿಂದ ಏನು ರಾಗದ್ವೇಷಾದಿಗಳು ಗಟ್ಟಿ ಹಾಕೊಂಡು ಕುಂತಾವಿಲ್ಲ. ಇನ್ನೊಬ್ಬರು ಪೀಡಾ ಕೊಟ್ಟು ಪಾಪ ಕಟ್ಕೊಂತೀವಿ ಅನ್ನೋದು ಹೊಳಿಬೇಕಲ್ಲ ನಾವು. ಕತ್ತಿ ಕಾರ್ಬಾರ ಮಾಡೋದು ಅಯ್ಯೋ ನನ್ನ ಹಣೆ ಬರ ಅನ್ನೋದು. ದೇವ್ರ ಋಷಿ ವಂಶದವ್ರು ಅಂತಂದ್ರು, ಅವ್ರಂಗಾದ್ರೆ ಅಕ್ಕಿರಿ.
ವಿಷಯಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕುಂತೆ ಅಂದ್ರೆ ಅದರಲ್ಲೇ ಅದನ್ನೇ ನೆನಪು ಮಾಡ್ಕೊತ ಕೂತ ಅದ್ರಾಗ ರಾಗ ದ್ವೇಷಾದಿಗಳು ಹುಟ್ಟಿ ಇನ್ನೊಬ್ರು ಪೀಡಾ ಕೊಟ್ಟು ಪಾಪ ಕಟ್ಕೋತೀವಿ ನೋಡಿ. ಏನು ದೇವ ಋಷಿ ವಂಶದವರಾದ್ರೆ ಅವ್ರಂಗೆ ಇರಾಕೆ ಕೊಲ್ಲಿ. ಭಾರತ ಅಂದ್ರೆ ಏನು? ಆತ್ಮಜ್ಞಾನದಲ್ಲಿ ಅಭಿರುಚಿ ಉಳ್ಳವ್ರಿಗೆ ಭಾರತೀಯರು ಅಂತಾರೆ. ಜಗತ್ತಿನಾಗ ಏನಾರು ಮಾಡ್ಬೇಕು ಅನ್ನೋದು ಇರೋದಿಲ್ಲ ಅವ್ರಿಗೆ. ಇಡೀ ವಿಶ್ವದ ದೃಷ್ಟಿನ ನಿನ್ನ ಕಡೆ ಹೊಳ್ಳುವಂಗೆ ಮಾಡ್ಕೋಬೇಕು ನೋಡ್ರಿ. ನೀ ಜಗತ್ತಿನ ಕಡೆ ಲಕ್ಷ ಕೊಡಕ್ಕೆ ಹೋಗ್ಬೇಡ, ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡುವಂಗೆ ಮಾಡ್ಕೊ. ಏನು ವಾಸನಾ ಪೂರ್ಣವಾದಾಗ ಇದು ಬರ್ತೈತೆ ನಮಗೆ. ಏನು ಜಗತ್ತಿನ ಕಡೆ ಲಕ್ಷ ಕೊಡದಂಗೆ ಪೂರ್ಣ ವಾಸನೆಗಳ ಪೂರ್ಣ ನಾಶ ಆದಾಗ ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡ್ತೈತೆ ನಾವು. ಏನು ಮಹಾತ್ಮರಾದವರೆಲ್ಲ ವಾಸನ ನಾಶ ಮಾಡ್ಕೊಂಡಿರಲಿಲ್ಲ. ಜಗತ್ತಿನಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಎಳ್ಳಷ್ಟು ಉಳಿಲಿಲ್ಲ. ಕೇಳಬೇಡ ಅಂತಿದ್ರು ಅಜ್ಜವ್ರು. ಜಗತ್ತಿನಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಎಳ್ಳಷ್ಟು ಉಳಿಬಾರ್ದು. ಏನು ಉಳಿದ್ರೆ ಬೀಜ ಭವಕ್ಕೆ ಬಂದಿನಿ ಮತ್ತೆ ಬರ್ತೀವಿ. ಬೀಜ ನಾಶ ಹೊರದು ಬೀಜ ಯಾಕ್ರಿ ಹುಟ್ಟುವುದಿಲ್ಲ ಅದು. ಅದಕ್ಕೆ ನಾಶ ಮಾಡಬೇಕು ಅದನ್ನು. ಅಂಥ ಒಂದು ಯೋಗ್ಯ ಮನಸ್ಸು ತಯಾರಾಗಬೇಕು ನಾವು. ಮತ್ತು ಪುನಃ ಪುನಃ ಹುಟ್ಟಿ ಬರುವಂಥ ದೋಷ ಇಟ್ಕೊಳಕ್ಕೆ ಹೋಗ್ಬೇಡಿ. ನಾನು ಈಗ ಕಳ್ಕೊಳಕ್ಕೆ ಬರ್ತೈತಿ. ಎಲ್ಲ ಹುಟ್ಟಿ ಬರ್ದಂಗೆ ಮಾಡ್ಕೊಳಕ್ಕೆ ಅವಕಾಶ ಅದ. ಪ್ರತಿಯೊಬ್ಬ ಮಾನವನಿಗೆ ಅದನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಮಾಡ್ಕೊರಿ. ಇನ್ನೂ ಒಂದು ಕಾಲ ಹೇಳಿಕ್ಕೆ ಹಚ್ಚೈತಿ. ಇನ್ನು ಎಲ್ಲಿ ಸಿಗ್ಬೇಕು ನಿನಗೆ ಇಂಥ ಶರೀರ, ಅನುಕೂಲ ಆದಂಥ ಶರೀರ, ಇಂಥ ಮಾರ್ಗದರ್ಶನ ಸಿಗುವುದು ಭಾಳ ದುರ್ಲಭದ. ಅದಕ್ಕೆ ದೌಡ್ ಮಾಡ್ಕೊಯ್ದು ಸಿಕ್ಕಂತ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ಬೇಕಲ್ಲ, ಅದೊಂದು ಭಾಗ್ಯ. ವಾಸನ ಪೂರ್ಣವಾದಾಗ ಆರಾಮ ಅನುಭವ ಬರ್ತೈತಿ. ವಾಸನ ನಮಗೆ ಕಳ್ಕೊಳಕ್ಕೆ ಬರೋದಿಲ್ಲ ಅಂದ್ರೆ ಮನುಷ್ಯನ ಶಬ್ದಕೋಶದೊಳಗೆ ಅಶಕ್ಯ ಅನ್ನೋದನ್ನ ಇಲ್ಲ. ಏನು ಯಾಕಾಗೋದಿಲ್ಲ? ಧೈರ್ಯ ತಾಳ. ಭಾಳ ಕಠಿಣದ ಅನ್ಕೊಂತ ಕುಂತಿ. ಆಗೋದಲ್ರಿಪ್ಪ ಇದಂತ ನೆವ ಹೇಳ್ತೀವಿ, ಹೌದಿಲ್ಲ? ಭಾಳ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಇಂಥ ಅನುಭವಗಳ ಮುಖಾಂತರ ಸರಳ ಮಾಡಿ ಕೇಳಿದನ್ನು ತಿಳ್ಕೊಂಡು ಉಳ್ಕೊಳಕ್ಕೆ ಯಾಕೆ ಆಗೋದಿಲ್ಲ? ಧೈರ್ಯ ತಾಳ. ಹಾಂ ಒಮ್ಮಿಗಲೇ ಯಾಕ್ರಿ ಆಗದ ಕೆಲಸ ಆಗದ ಮಾತು ಬಿಡೋದು ಅಂತೇಳಿ ನೆವ ಹೇಳ್ತಾನೆ. ಹಂಗಿದ್ರೆ ಇದನ್ನು ಹೇಳುವ ಅವಶ್ಯಕತೆ ಇರ್ತಿದ್ದಿಲ್ಲ. ಆಕೈತಿ ಅಂತ ಇದನ್ನು ಅದ್ದ ಆಕೈತಿ. ಸರಸದನ್ನು ತೋರ್ ಹಿಡ್ಕೋದ್ರ ಕಡೆ ಉದಾಸೀನ ಆಗಲ್ಲ. ಇದ್ದು ತೋರ್ಸ್ಯಾರ. ಧೈರ್ಯ ತಾಳ, ಧೈರ್ಯ ತಾಳ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಆತ್ಮಭಾವದಲ್ಲಿ ನಿಲ್ಲ ಕಲ್ಕೋ. ಪ್ರಾರಬ್ಧ ಪ್ರಕಾಶ ಶರೀರ ಚೇತಾರ್ಥ ನಡೆಯುವಂಗೆ ನಡೀತಿರ್ತೈತಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿನ್ನ ಮನಸ್ಸಿನ ನೀ ಮಾಡ್ಕೊಂಡಿದ್ದು ಎರಡನೇದವ್ರು ಬಿಡ್ಬೇಕನ್ನೋದು. ಭೋಗವಾಸನೆಗಳ ಕ್ಷಯ ಆಗೋಲ್ಲ. ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಅವಕ್ಕೆ ಮನನ ಮಾಡ್ಕೊತ ಇರ್ಬೇಕು. ಹೆಂಗೆ ಅವನ ನಾಶ ಮಾಡ್ಕೊಂಡ್ರು ಮಹಾತ್ಮರನ್ನು ವಿಚಾರಗಳನ್ನು ಪುನಃ ಪುನಃ ನೆನಪು ಮಾಡ್ಕೊತ ಇದ್ರೆ ವಾಸನೆಗಳ ಕ್ಷಯ ಆಕ್ಕವು. ಜ್ಞಾನಿಗಳ ವಂಶದವರು ಅಂತ ಹೇಳ್ತೀವಿ. ವಿಷಯ ಸಂಬಂಧ ಬಡ್ದಾಡಕ್ಕೆ ಹೋಗಿ ಇನ್ನೊಬ್ರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡ್ತೀವಿ. ಮಹಾತ್ಮರು ಇನ್ನೊಬ್ಬರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡಿದ್ರು ನಾವು. ಗತಿ ಕಾಣ್ಬೇಕಾತಂದ್ರೆ ಎಲ್ಲಿ ತನಕ ವಾಸನ ಹಿಡಿದು ಅಲ್ಲಿ ತನಕ ಕೈ ಬಿಡೋದನ್ನು. ಮನಸ್ಸಿನಾಗ ಹಿಡಿದು ಮನಸ್ಸಿನಾಗ ಬಿಡು.
ಮನಸ್ಸಿನಾಗ ತುಂಬ್ಕೊಂಡಿಯಲ್ಲ ಕಾಮ ಬಯಕೆಗಳೇನದಾವಲ್ಲ ಅವನ್ನೆಲ್ಲ ತೆಗೆದಾಗ ಅದಕ್ಕೆ ಅಡ್ಡಿ ಆದ ಕೂಡಲೇ ಸಿಟ್ಟು ಬರ್ತೈತೆ ನಿನಗೆ. ಹಾಂ, ಅದಕ್ಕೆ ಕಾಮ ಹೋತಂದ್ರೆ ಅದ್ರ ಬಯಕೆಯಲ್ಲೇ ಇರಲಿಲ್ಲ ಅಂದ್ರೆ ಯಾರು ಅದನ್ನು ಅಡ್ಡಿ ಮಾಡವ್ರು ಯಾರು? ಸಮಾಧಾನ ಶಾಂತಿ ಸ್ವಾಭಾವಿಕವಾಗಿ ನಿನಗೆ ಅನುಭವಕ್ಕೆ ಬರ್ತೈತಿ. ಆತ್ಮನಲ್ಲಿ ವಾಸನೆಗಳಿಲ್ಲ, ಇಲ್ಲ ಎಲ್ಲ ವಾಸನೆಗಳು ಮನಸ್ಸಿನಾಗ ಅದಾವು. ಮನಸ್ಸು ಅಡಗಿದಾಗ ವಾಸನ ಯಾರಿಗಿರ್ತಾವೆ? ನಿದ್ದೆ ಹೆತ್ತಾಗ ಯಾರಿಗಿದ್ದು ವಾಸನ ಅಂದ್ರೆ ಮನುಷ್ಯನ ಕೂಡ ಅಡಿಗೆ ಹೋಗ್ಯಾವು. ಮತ್ತೆ ಎಚ್ಚರ ಅದಕ್ಕೂ ಬತ್ತು ವಾಸನ ಏನಿದೆ ಅವು ನಾಶ ಮಾಡ್ಕೋ. ಈಗ ಜೀವಂತ ಇದ್ದಾಗ ವಾಸನೆಗಳನ್ನು ನಾಶ ಮಾಡ್ಕೋ, ಭೋಗ ವಾಸನೆಗಳನ್ನು. ಅವಾಗ ನಿನಗೆ ಬಾಧೆ ಆಗುದಿಲ್ಲ. ಅವು ವಾಸನೆಗಳು ಒಳಗಿದ್ದು ಅಂದ್ರೆ ಬಾಧೆ ಪಡ್ತೀನಿ. ಯಾವ ಹೊತ್ತಿನಾಗ ಏನು ಬರ್ತಾವ ಹೇಳಾಕ್ಬೋದು. ಆತ್ಮದಲ್ಲಿ ವಾಸನ ಇದ್ರೆ ನಿದ್ಯಾಗೂ ಇರ್ಬೇಕಾಗತ್ತೆ. ಜ್ಞಾನ ನಿಧಿ ತಪೋನಿಧಿ ವಂಶದವ್ರಂತ ಹೇಳ್ತಿ, ಅವ್ರಂತೆ ನಡ್ಕೊಂಡ್ರೆ ಹಂಗಿರ್ತಿ. ಬರೀ ಮಾತಾಡಿರ ಹಾಕ್ಯನ ಹಂಗೆ. ಶರೀರ ಏನು ನೋಡ್ಕೋ, ಇದು ಮಲವೆರಡರ ಬೆಸಿಗಿದು. ಇದು ಬೆಸಿಗೆ ನಾನಂತ ಹಿಡ್ಕೊಂಡು ಕುಂತಿದ್ದನು. ಏನು ಕಮ್ಮಂದು ಹಿಡ್ಕೊಂಡು ಕುಂತೀವಪ್ಪ. ಸೋರುದು ನಾರುದು ನಾನಂತ. ನೀ ಪರಿಶುದ್ಧ ಚೈತನ್ಯ ಸ್ವರೂಪದಿ. ಇದ್ರ ಪರಿಣಾಮ ಏನಕ್ಕೈತಿ? ಇದ್ದಕ್ಕಿದ್ದಂಗೆ ಇರೋದಿಲ್ಲ, ತೋರಿ ನಾಶ ಆಗಿ ಹೋಗುದು. ಹೊರಗಿನ ಆಡಂಬರ ಯಾವ ಪೂಜೆಯಿಂದನೂ ಏನೂ ಉಪಯೋಗ ಇಲ್ಲ. ಜಗತ್ತಿನ ತುಂಬ ಮಾಡ್ತಿರಲ್ಲ ಪೂಜೆ, ಏನು ಲಾಭದ? ಒಂದು ತಲಬ್ ಕಡಿಮೆ ಮಾಡ್ಕೊಂತ ಬಂದ್ರೆ ಮತ್ತೊಂದು ತಲಬ್ ಮಾಡಕ್ ಬಿಡಕ್ಕೆ ಬಲ ಬರ್ತದೆ. ತಿನ್ನು ಚಟ ಬಿಡು ನೋಡು, ಎಷ್ಟು ದಾರಿ ಹಿಡಿತೈತಿ ಅದು. ಮತ್ತೆ ತನ್ನಿಂದ ತಾನ ಹತೋಟಿ ಒಳಗಿರ್ತಾವೆ. ಒಂದೊಂದು ಬಿಟ್ಕೊಂತವಾರ ನೀನು ಮತ್ತೊಂದು ಬಿಡಕ್ಕೆ ಬಲ ಬರ್ತೈತಿ. ನೋಡ್ಕೋ, ಒಂದು ನಾಲಿಗೆ ಚಟ ಬಿಡು ನೋಡು, ಅಂದ್ರೆ ಹೆಂಗಾಕೈತಿ ನೋಡು. ನಿಮ್ಮ ಮನುಷ್ಯನೊಳಗಿನ ವಾಸನೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವ ಯೋಜನಾದಿಗಳಿಗೆ ಏನು ಲಾಭ ಕೊಡ್ತಾವೆ ನಿಮಗೆ? ನಿಮ್ಮ ಮನಸ್ಸಿನ ಒಳಗಿನ ವಾಸನೆ ಕಡಿಮೆ ಮಾಡ್ಕೊಳಕ್ಕೆ ಯಾವ ದೇವ್ರು ಎದಕ್ಕೆ ಬೇಕಾಗ್ಯಾವ? ಹೋಚಪ್ಪ. ಹಾಂ, ನೀವ ಹಿಡ್ದವ್ರು ನೀವ, ಬಿಡೋರು ನೀವ. ಇನ್ನೊಬ್ರು ಯಾರು ಹಿಡಿ ಅಂತ ಹೇಳಕ್ ಬಂದಿಲ್ಲ, ಬಿಡಂತ ಹೇಳಕ್ ಬಂದಿಲ್ಲ. ಭಾರತ ದೇಶದವರ ಆದರೆ ಅಹಂಕಾರ ಮಮಕಾರ ಯಾಕು ನಿನಗೆ? ಇದು ಅಲ್ಲದ್ರ ಬಗ್ಗೆ ಹಿಡ್ಕೊಂಡು ಅದ್ರ ಬಗ್ಗೆ ಯಾಕು ಅನ್ಯದ್ರ ಅವಲಂಬನೆ ಮಾಡಿ ಅದು ನಾನು ನನ್ನದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅಹಂಕಾರ ಮಮಕಾರ. ನೀನು ಯಾರು? ನಿನ್ನ ಬಗ್ಗೆ ಇರಲಿ. ಯಾಕ್ರಿ? ಆತ್ಮನ ಬಗ್ಗೆ ಅಭಿಮಾನ ಇರಲಿ. ನೀ ಎಲ್ಲದನ್ನ ಅನಾತ್ಮವನ್ನು ಅದು ಹಿಡ್ಕೊಂಡು ಅದರ ಅಭಿಮಾನ ಹಿಡ್ಕೊಂಡು ಕುಂತ್ರೆ ಆತ್ಮಾಭಿಮುಖ ಆಗೋದು ಬದಲಾಗಿ ವಿಷಯಾಭಿಮುಖ ಹಾಕೊಂಡು ಕುಂಡಿರ್ತೇನೆ ನಮ್ಗೆ. ಅಂದ್ರೆ ನೆಮ್ಮದಿ ಸಿಗ್ತೈತೆ ನಿನಗೆ. ಮಾನವನಿಗೆ ಶ್ರೇಷ್ಠ ಲಾಭ ಅದನ್ನು ಪಡೀಲಿಕ್ಕೆ ಸಾಧನ. ಇದ್ರ ಬಗ್ಗೆ ಪ್ರಬಂಧ ಯಾರು ಬರ್ಕೊಂಬರ್ತೀರಿ?
ಎಲ್ಲರೂ ವಿಶ್ವದ ಹೀನ ವಿಷಯಗಳು ಬೆನ್ನತ್ತಿ ಜೀವನ ಎಲ್ಲ ಹಾಳು ಮಾಡ್ಕೋತೀನಿ. ಒಳಗೆ ತುಂಬ್ಕೊಂಡಿರ್ತೈತಿ ಹೀನ ವಿಷಯ ವಾಸನೆ, ಅದಕ್ಕೆ ಸ್ವಲ್ಪ ಬರೀ ಐತಿ ಕೂಡ ಶೆಟ್ಟು ಬರ್ತೈತಿ. ನಾನು ರಾಜನ ಮೊಮ್ಮಗ ಅಂದ್ರೆ ಕೇಳ್ತಾರೆ, ನಿನ್ನ ಯಾರು ರಾಜನ ಮೊಮ್ಮಗ ಆದ್ರೆ ನಾಳೆ ನೋಡ್ತೇನೆ ಹೋಗಂತ. ಹೌದಿಲ್ಲ? ಮಹಾತ್ಮರ ಹೆಸರಲ್ಲಿ ಏನು ಜಾತ್ರೆ ಮಾಡ್ತಿರಲ್ಲ, ಏನು ಅದರಿಂದ ಏನು ಲಾಭ ಆಗೈತೆ ನೋಡ್ಬೋದು. ಮಾನವ ಶ್ರೇಷ್ಠ ಲಾಭ ಎದರಿಂದ ಪಡಿತಾನೆ, ಅದನ್ನು ಪಡಿಲಿಕ್ಕೆ ಸಾಧನೆ ಏನು ಅನ್ನೋದ್ರ ಬಗ್ಗೆ ಪ್ರಬಂಧ ಯಾರು ಬರ್ಕೊಂಬರ್ತೀರಿ ಅಂತ ಕೇಳಿದ್ರು ಅವ್ರು. ನಮ್ಮಲ್ಲೇನ ಇದು ಕನ್ನಡ ಶಾಲೆ ಒಳಗಿದ್ದಾಗ ಯಾರು ಬರ್ಕೊಂಬರ್ತೀರಿ ಅವ್ರಿಗೆ ಬಂಗಾರದ ಕಡೆ ಕೊಡ್ತೇನೆ ನೋಡಂದ್ರೆ ಅದು. ಮಾನವ ಎದರಿಂದ ಲಾಭವಂತನ ಮತ್ತು ಅದನ್ನು ಪಡಿಲಿಕ್ಕೆ ಸಾಧನ ಯಾವುದು ಅಂತ ಬರ್ಕೊಂಬರ್ತೀರಿ. ನಮ್ಮ ಮಾಸ್ತರ ಅಂದ್ರೆ ಯಾರು ಮಾಸ್ತರ? ಎಲ್ಲರಿಗೂ ಬರ್ಬೇಕಲ್ಲ ಅದನ್ನು ಬರೆಯಾಕ. ವಿಶ್ವದ ಮ್ಯಾಗಿನ ವ್ಯಾಮೋಹವನ್ನು ಎಲ್ಲ ಕಳ್ಕೊಂಡವಾಗ ಸಾಧ್ಯ ಐತಿ ಇದನ್ನು ಬರೆಯಾಕ ಬರ್ತೈತಿ. ಎಲ್ಲರೂ ವಿಶ್ವದ ಹೀನ ವಿಷಯ ಬೆನ್ನೈತೆ ಅದ ಸೆಳುವಿನ ಬಿದ್ದಬೇಕಿವು. ಎಂದು ಹೊಡಿಬೇಕಿದು? ಆಳವಾಗಿ ಸ್ವಾನುಭವದಲ್ಲಿ ಇಳದಾಗಿ ನಿಬಂಧ ಬರಲಿಕ್ಕೆ ಬರ್ತದೆ ಇದನ್ನು. ವಿಶ್ವದಲ್ಲಿ ಎಲ್ಲ ಖಂಡದವರು ಎಷ್ಟು ಖಂಡದವು ಎಲ್ಲ ಜಗತ್ತು 6 ಖಂಡ ಮಾಡ್ಕೊಂಡಾರಿಲ್ಲ ಅದು ಭೂಗೋಳ. 6 ಖಂಡ, ಎಲ್ಲ ಖಂಡದವರು, ಎಲ್ಲ ದೇಶದವರು ಜ್ಞಾನ ಸಂಬಂಧಿ ಚಳವಳಿ ಮಾಡಲಿಕ್ಕೆ ತಯಾರಿದ್ದವ್ರು ಯಾರು ತಿಳಿಯರು. ಮಾನವ ಹೆಂಗೆ ಶ್ರೇಷ್ಠ ಲಾಭ ಮಾಡ್ಕೋತಾನ ಅನ್ನೋದ್ರ ಬಗ್ಗೆ ಮನುಷ್ಯನ ಜನ್ಮಕ್ಕೆ ಬಂದಾಗ ವಿಚಾರ ಮಾಡಲಿಲ್ಲ ಅಂದರೆ ಮತ್ತೆ ಯಾವಾಗ ನಿನಗೆ ಅವಕಾಶ ಇರ್ತೈತೆ? ವಿಶ್ವದಲ್ಲಿ ಇರುವಂಥ ವಸ್ತುಗಳಲ್ಲಿ ಸುಖ ಹುಡುಕೋಬೇಕನ್ನೋ ಹುಚ್ಚು ಪ್ರಯತ್ನ ಬಿಡೋದನ್ನು. ಅವೆಲ್ಲ ತೂರೆಡಗ್ತಾವ. ವಿಷಯ ವಸ್ತುಗಳಿಂದ ಸುಖ ಶಾಂತಿ ಯಾರಿಗೂ ಸಿಗಲಾರದು. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಎಲ್ಲ ವ್ಯರ್ಥ, ಗುಡ್ಡಕ್ಕಲ್ಲು ಹೊತ್ತಂಗೆ. ನೀನು ನಿರರ್ಥಕ ಶ್ರಮ ಬಡ್ಕೊಂಡು ಎಷ್ಟು ದುಡಿದು ಏನು ಮಾಡಿದ್ವು? ದುಡಿದು ಹಗಲಿ ರಾತ್ರಿ ದುಡಿದು ಮುದುಕನ ಆದೆ ನಾನು. ವಿಷಯಗಳ ಪ್ರಾಪ್ತಿಗಾಗಿ ಎಲ್ಲ ಹೆಂಗೆ ಜೀವನಾನ ಹಾಳಾಗ್ತದೆ. ಏನು ಪ್ರಾರಂಭ ಕನಸೊಳಗೆ ಬರ್ತಿರ್ತಾವೆ. ನಿನ್ನ ಕೆಲಸ ನೀ ಮಾಡ್ಕೊ ಮೊದಲು. ನಿನ್ನ ಕೆಲಸ ನೀನು ಯಾರು, ನಿನ್ನ ನಿಜ ಸ್ವರೂಪನೋ ತಿಳ್ಕೊ. ಉಳ್ಕಿದ್ದನ್ನು ಅದನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಪ್ರಾರಂಭ ಕನಸೊಳಗೆ ನಡೆಯುವಂಗೆ ನಡೀತೈತಿ. ಹೆಂಗೆ ನಡಿಬೇಕು ಅಂದ್ರೆ ನಡೆದೈತಿಲ್ಲೋ ಈಗ ಜೀವನದಿಂದ. ಯಾಕ್ರಿ ಏನು ರೀ ಅವರೆಲ್ಲ ಹೋದ್ರು ಹೆಂಗೆ ಜೀವನ? ಅಕ್ಕಸತ್ರ ಮಷಿನ್ ಎಂದುದಿಲ್ಲ ಅಂತಾರ. ಯಾಕೆ ಚಿಂತೆ ಮಾಡ್ತೀನಿ? ತನ್ನಿಂದ ತಾನ ಪ್ರಾರಬ್ಧ ಕನಸೊರಗೆ ಅವ್ರವ್ರು ಕಟ್ಕೊಂಡು ಬಂದು ಬುತ್ತಿ ಇರ್ತೈತಿ. ಏನು ತಿದ್ದಾಕ ಬರ್ದಿಲ್ಲ, ಅದನ್ನು ಮಾಡಿದ ಕರ್ಮವನ್ನು ತಿದ್ದಾಕ ಹೆಂಗೈತಿ ಹೆಂಗೆ ಸುಮ್ಮನೆ ಅನುಭವಿಸೋದು. ಬೇರೆ ಪರಿಹಾರ ಅದಕ್ಕೆಲ್ಲ. ಸುಮ್ಮನೆ ಊಟ ಮಾಡಿ ಹೋಗಾಕ ಬಂದೇವಿಲ್ಲ. ಇನ್ನ ತೀರಿಸಿ ಮಾಡಿದ್ದನ್ನು ಊಟ ಮಾಡಿ ಹೋಗ್ಬಿಡೋದು. ಮಾಡಿದ ಕರ್ಮ ಬೇರೆ ಪರಿಹಾರ ಅದು ಏನಾರು ಮಾಡಕ್ಕೆ ಹೋದೆ ಅಂದರೆ ಇದು ಸಮಾಧಾನ ಕೆಡಿಸ್ಬೇಕು ನಿಮ್ಮ. ಮತ್ತೆ ಕಲ್ಪಿತವಾದದ್ದು ಐತಲ್ಲ ಯಾವಾಗಲೂ ಇದ್ದದ್ದು. ಅದು ನೀವು ಕಲ್ಪಿತವಾದದ್ದು ಇದಕ್ಕಿದ್ದಂಗೆ ಇರುತ್ತಲ್ಲ, ತೂರು ಎಡೆಗೆ ಹೋಗಿಬಿಡ್ತದೆ. ಜ್ಞಾನವನ್ನು ಹೊಂದಲಿಕ್ಕೆ ಸಿದ್ಧಿಗಳು ಅಡ್ಡಿಯನ್ನು ಉಂಟು ಮಾಡ್ತಾವೆ. ಹೌದು, ಮುಂದುವರಿದ ಸಾಧಕರಿಗೆ ಇವೆಲ್ಲ ವಿಲೋಭನೆಗಳು ಬರ್ತಾವೆ. ಸಿದ್ಧಿಗಳು, ಅಷ್ಟಮ ಸಿದ್ಧಿಗಳು. ಅದ್ರಕ್ಕೆ ವ್ಯಾಮೋಹಕ್ಕೆ ಬಿದ್ದರೆ ಮುಗಿದು ಹೋಗುತ್ತೆ ನಿನ್ನ ಕೆಲಸ. ಅದ್ರ ಕಡೆ ಲಕ್ಷ ಕೊಟ್ಟು ಇದು ಬಂದ್ ಆಗಿಬಿಡ್ತು. ಏನು ಸಿದ್ಧಿಗಳ ಕಡೆ ಗಮನ ಕೊಟ್ಟೆ ಅಂದರೆ ಇದನ್ನು ಮಾಡ್ಕೊಳ್ಳೋದು, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದು ಉಳಿದು ಬಿಡೋದಕ್ಕೆ ಬಾಕಿ. ನೀ ಸ್ವರೂಪ ಸಿದ್ಧಿಯನ್ನು ಮಾಡ್ಕೊಂಡಿದ್ದೆ ಅಂದರೆ ಎಲ್ಲ ಸಿದ್ಧಿಗಳ ನಾಯಿ ಹಂಗೆ ತಾನೇ ಬೆನ್ನು ಹತ್ತು. ಅದಕ್ಕಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಬರೋದು ಏನು. ಅದಕ್ಕೆ ಏನು ಬೇಕಾದ ಸಿದ್ಧಿಗಳು ಪವಾಡಗಳು ದೊರೆತಾವೆ. ಕುಂತಲ್ಲೇ ನಿಂತಲ್ಲೇ ಇಂದ್ರಾದಿ ದೇವತೆಗಳ ಪದವಿ ದೊರಿತಾವ ಅಂದ್ರೆ ಸುಧಾ ನದರೆತ್ತೆ ನೋಡಬಾರ್ದು ಅಂತ.
ಅಂಥ ಒಂದು ಧೀರ ಹೊತ್ತಿಗೆ ಮಾತ್ರ ಇದು ಜ್ಞಾನೋದಯ ಆಕೈತಿ. ವಿಲೋಭನೆಗಳಿಗೆ ಸೋತಿ ಅಂದ್ರೆ ಮತ್ತು ಮೊದಲಿನ ಇದಕ್ಕೆ ಬರೋದು, ಯೋಗ ಭ್ರಷ್ಟ ಆದೆ ಅಂತ ಮತ್ತು ಮೊದಲಿನ ಜಗಕ್ಕೆ ಬರೋದು. ನೀನು ಮೂಲ ತಳಮಣಿಗೆ ಬಂದಿಪ್ಪ ಮತ್ತಂತ ಯೋಗ ಭ್ರಷ್ಟ ಆತ. ಪಾರಮಾರ್ಥದಿಂದ ಎಲ್ಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಮಾರ್ಗಕ್ಕೆ ಬರಲಿ ಅಂತ ಸಿದ್ಧಿಗಳ ತನ್ನಿಂದ ತಾನೇ ವ್ಯಕ್ತ ಆಗ್ತಾ ಇರ್ತಾವೆ. ಆ ಜೀವಿಗಳಿಗೆ ನಂಬಿಕೆ ಉಂಟಾಗಲಿ ಅಂತ ಎಲ್ಲ ಆಕೈತಿ. ಆದ್ರೆ ಅದೇ ಅಲ್ಲ ಅದು ಜೀವನದ ಗುರಿ. ಕೆಲವರು ಉಭಯ ತಪಸ್ಸುಗಳು ಅಂತಿರ್ತಾರೆ, ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಅದಕ್ಕಾಗಿ ಪ್ರಯತ್ನ ಮಾಡಿದವರು. ಅವರೆಲ್ಲ ಕರಗತ ಮಾಡ್ಕೊಂಡಿರ್ತಾರೆ ಅವ್ರನ್ನ ಸಿದ್ಧಿಗಳನ್ನ ಇವನ್ನೆಲ್ಲ ಅಂತ. ಜ್ಞಾನ ಮಾಡ್ಕೊಂಡವ್ರು ನೀವು ಏನು ಮಾಡೋದಿಲ್ಲ ಪವಾಡ ಅದನ್ನು ಮಾಡಕ್ಕೆ ಅದಕ್ಕೊಂದು ಯಾಕ್ರಿ ಅದು ಅಭ್ಯಾಸ ಮಾಡ್ಬೇಕಾಗೈತಿ, ಅದಕ್ಕೂ ಸಾಧನೆ ಮಾಡ್ಬೇಕಾಗೈತಿ. ಹಂಗೆ ಆಗೋದಿಲ್ಲ ಅವು ಸಿದ್ಧಿಗಳು ತನ್ನಿಂದ ತಾನೇ ಬರುದಿಲ್ಲ ಅವು. ಅದಕ್ಕಾಗಿ ಪ್ರಯತ್ನ ಮಾಡೋದು. ಅವು ಹಿಂದಿನ ಹಿಂದಿನ ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಇವನ್ನೆಲ್ಲ ಕರಗತ ಮಾಡ್ಕೊಂಡಿರ್ತಾರೆ ಅವರು. ಅವಾಗ ವ್ಯಕ್ತ ಆಗ್ತಾವೆ ತನ್ನಿಂದ. ಅದ್ರ ಕಡೆ ಜ್ಞಾನ ಆದ್ಮ್ಯಾಗ ಅದಕ್ಕೆ ಮಹತ್ವ ಬರುದು. ನಾವು ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಮಹತ್ವ ಕೊಟ್ಟಿದ್ದ. ಇದು ಜ್ಞಾನ ಆದ್ಮ್ಯಾಗ ಅದಕ್ಕಿಂತ ಉಪಯೋಗ ಇಲ್ಲ, ಉದಾಸೀನಕ್ಕಿರ್ತಾನೆ. ತನ್ನಿಂದ ತಾನೇ ವ್ಯಕ್ತ ಆದ್ರೆ ಅದು ಆಗದಿದ್ರಿಲ್ಲ. ಜ್ಞಾನಿಗಳು ಪವಾಡನ ನೆನಪಿಟ್ಕೋತಾರೆ ಹೊರತು ಆ ಜ್ಞಾನವನ್ನು ನೆನಪಿಟ್ಕೊಂಡು ಅದರ ಲಾಭ ಮಾಡ್ಕೋಬೇಕನ್ನೋರು ಎಲ್ಲೋ ಒಬ್ರು. ಭಾರತ ಜ್ಞಾನ ಪ್ರಧಾನ ರಾಷ್ಟ್ರ ಅಂತ ಯಾರಿಗೆ ಉಳ್ದೈತೆ ಹೇಳ್ರಿ? ಯಾಜ್ಞವಲ್ಕ್ಯ ಋಷಿಗಳ ಮಾತು ಎಲ್ಲರೂ ಮಾತಾಡ್ತೀರಿ, ಆದ್ರೆ ಆ ಸ್ಥಿತಿ ಪಡಿಬೇಕನ್ನೋರು ಎಷ್ಟು ಮಂದಿ ಇದ್ರಿ ಇದ್ರೊಳಗೆ? ಜೀವನ ತಿಳ್ಕೊಂಡು ಅದನ್ನು ಹೊಂದಬೇಕನ್ನೋರು ಎಲ್ಲಿದ್ದಾರೆ? ಎಲ್ಲೋ ಒಬ್ಬರು ಸಿಗ್ತಾರೆ. ಆತ್ಮನಲ್ಲಿ ಮನಸ್ಸು ನೆಲೆಯಾಗಿ ನಿಂತೆ ಅಂದ್ರೆ ಅದರ ಅರಿವು ಆಕೈತೆ ನಮ್ಗೆ. ಹೌದು, ಅದನ್ನು ತಿಳಿಬೇಕಾದ್ರೆ ವೃತ್ತಿ ತದಾಕಾರ ಆಕಾರ, ಅನ್ಯ ಆಕಾರ ಎಲ್ಲ ಕೈಬಿಟ್ಟು, ವಿಷಯದ ಆಕಾರ ಎಲ್ಲ ಕೈಬಿಟ್ಟು ಆತ್ಮಾಕಾರ ವೃತ್ತಿ ಆದಾಗ ಅದರ ಅನುಭವ ನಮ್ಗಾಗಕ್ಕೆ ಶುರು ಆಗ್ತದೆ. ಎಲ್ಲರಿಗೂ ಭ್ರಮ ಹಿಡ್ದೈತಿ. ಆನಂದ ಹೊರಗೆ ಬಾಯ ವಸ್ತುಗಳಲ್ಲಿ ಐತಿ ಅಂತ ತಿಳ್ಕೊಂಡು ಅವುಗಳು ಬೆನ್ನು ಹತ್ತಿ ಬಿಟ್ಟಿವಿ. ಸಿಗಬಹುದನ್ರಿ? ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಾಗ ಎಷ್ಟು ಜನ್ಮ ಹುಡುಕಿರಿ ನಿನಗೆ ಸಿಗ್ತೈತೆ? ಸಾಮಾನ್ಯವಾಗಿ ದೇವ್ರೊಬ್ಬ ಬೇರೆ ಅದನ್ನು ನಾನು ಬೇರೆ ಅದನ್ನು ತಿಳುವಳಿಕೆದು ಗಟ್ಟಿ ಹಾಕೊಂಡು ಕೂತೈತಿ. ನಾವು ಹೆಂಗೆ ದೇವ್ರು ಆಗ್ತೀವಿ ಅಂತ. ಕಲ್ಲು ಕಟ್ಟಿಗೆ ದೇವ್ರ ಹಾಕವಂತ, ದೇವ್ರ ಹಾಕವಲ್ಲಂತ. ಕಲ್ಲು ಕಟ್ಟಿಗೆ ನಿನ್ನಿಂದ ಹಿಡಿಸ್ಕೊಂಡದ್ದು ಅವ ಹೆಂಗೆ ದೇವ್ರ ಹಾಕವ್ರಿ? ಇಡಾವ್ ನೀ ಯಾರು ಮೊದಲು ನೋಡ್ಕೋ. ನೀವು ಸದ್ಯ ದೇವ್ರ ಅದೀರಿ, ಹೊಸದಾಗೇನು ಆಗ್ಬೇಕಾಗಿಲ್ಲ. ಅವನು ನೀವೇ ಮಾಡಿದವರು, ಅದಕ್ಕೆ ಆಕಾರ ಕೊಡ್ತೀವಿ. ದೇವ್ರಿಗೆ ಯಾವ ಆಕಾರನೂ ಇಲ್ಲ, ಅದಕ್ಕೆ ನಾಮಿಲ್ಲ, ರೂಪ ಇಲ್ಲ. ನಾಮರೂಪರಹಿತವಾದಂಥದ್ದು ಅದು ನಿನ್ನ ಸ್ವರೂಪ. ಸದ್ಯ ತಿಳ್ಕೊಂಡು ಮನುಷ್ಯನ ಶರೀರ ಹೋಗೋದ್ರೊಳಗೆ ದೊಡ್ಡ ಲಾಭ ಮಾಡ್ಕೋತೀನಿ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿನು. ಯಾಕೆ ಮತ್ತಿಂಥ ಜನ್ಮದ ಅವಕಾಶ ನಿನಗೆ ಸಿಗ್ತೈತಿಲ್ಲೋ ಬರಸಿಲ್ಲ. ಕರ್ಮಕ್ಕನುಸಾರವಾಗಿ ಎಂತೆಂಥ ಜನ್ಮಗಳು ಕಾದು ಕೂತಾವ ಏನೋ ನಮಗೆ. ಮಾಡಿದ ಪಾಪ ಪುಣ್ಯಗೆ ಅನುಗುಣವಾಗಿ ಜನ್ಮಗಳು ಬರ್ತಾವೆ. ಬಾಕಿ ಜನ್ಮದಾಗ ಇದನ್ನು ತಿಳ್ಕೊಳಕ್ಕೆ ಅವಕಾಶ ಇಲ್ಲ. ಕತ್ಲದ ಇಲ್ಲಿ ಅರಿವಿನ ಜನ್ಮಲ್ಲಿ ಬೆಳಕೈತಿ. ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದವ ಪ್ರತಿಯೊಬ್ಬರಿಗೆ ಇದನ್ನು
ಮಾಡ್ಕೊಳಿಕ್ಕೆ ಅವಕಾಶ ಐತಿ, ಮಾಡ್ಕೋರಿ ಇದನ್ನ ಕೆಲಸ. ಉಳ್ಕಿದ ಜನ್ಮ ಜನ್ಮಾಂತರ ಮಾಡ್ಕೊತ ಬಂದು ಹೊರಗಿನ ಇದೊಂದು ಜನ್ಮದಾಗರ ನಿಜವನ್ನ ತಿಳ್ಕೊಂಡು ಮುಕ್ತಾಗೋ ಪ್ರಯತ್ನವನ್ನು ಮಾಡ್ರಿ. ವ್ಯವಹಾರಿಕ ಎಚ್ಚರಿಕೆಗೆ ಬಂದಾಗ ಪ್ರಾತಿಭಾಷಿಕ ಇದು ಹೋಗೈತಿ ತಿಳುವಳಿಕೆ. ಅಂದ್ರೆ ಕನಸಿನ ವ್ಯವಹಾರಿಕ ಎಚ್ಚರಿಕೆಗೆ ಬಂದಾಗ ಅದು ಹೋಗೈತಿ. ಪಾರಮಾರ್ಥಿಕ ಎಚ್ಚರಿಕೆಗೆ ಬಂದಾಗ ಈ ವ್ಯವಹಾರಿಕ ಎಚ್ಚರಿಕೆ ಎಲ್ಲ ಇದು ಕನಸಾಗಿಬಿಡ್ತದೆ. ಕೇಳಿದ್ದನ್ನು ಮನನ ಮಾಡಲಿಕ್ಕೆ ನಾವು ನಿರ್ದಿಷ್ಟ ವೇಳೆ ಕೂಡ್ಬೇಕಾಗತ್ತೆ. ಮನನ ಕೂಡಲಿಲ್ಲ ಅಂದ್ರೆ ಕೇಳಿದ್ದು ಸುಧಾ ವ್ಯರ್ಥ ಅನಿಸ್ತದೆ ನೋಡಿ. ಎಷ್ಟು ಮಂದಿ ಧ್ಯಾನ ಕೂಡ್ರಾರುದ್ರಿ ಇದ್ರಾಗ. ಹಂಗೆ ಕೇಳಿ ಮನೆಗೆ ಎದ್ದವಾರ ಏನಾದಂಗೆ ಇದು ಒಳ್ಳೆದಿನ ಇಲ್ಲ. ಮತ್ತು ಮರ್ತು ಬಿಡ್ತೈತಿ ಎಲ್ಲ ವ್ಯರ್ಥ, ನೂತದ್ದೆಲ್ಲ ಹಂಜಿ ಮಾಡಿದಂಗೆ. ಏನು ಧ್ಯಾನ ಕೂಡಲೇ ಹೊರತು ನಿನಗೆ ಅದರ ಅನುಭವ ಬರುವುದೂ ಇಲ್ಲ. ಇದು ಲಾಭ ತಗೋಬೇಕಾತಂದ್ರೆ ಧ್ಯಾನದಲ್ಲಿ ತಲ್ಲೀನ ಆಗಬೇಕಾಗ್ತದೆ. ಧ್ಯಾನ ಕೂತ ಅನುಭವ ಮಾಡಿಕೊಂಡಾಗ ನಿನಗೆ ಏಕತ್ವದ ಅನುಭವ ಆಕೈತಿ ನೋಡಿ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆ ನಿನ್ನಲ್ಲಿ ಜಾಗೃತ ಆಕೈತಿ. ನಮಗೆ ಬೇಕಾದ ನಮ್ಮ ಹಂತಲ್ಲಿ ಇದ್ದದ್ದನ್ನು ಅನ್ಯದ್ರ ಹುಡುಕಿರಿ ಅದಕ್ಕೆ ಬಂತ್ರಿ ಅದು. ಸುಳ್ಳ ದಣಿತಿ ಇಲ್ಲದಲ್ಲಿ ಹುಡುಕಿ ನೀನು. ಒಬ್ರಿಗೊಬ್ರು ಕೊಡಾಕ್ ಬರ್ತದೆ ಜೀನ್ಸನ ಅದು. ಇನ್ನೊಬ್ರ ಹಂತಲ್ಲಿ ಕೇಳಕ್ಕೆ ಹೋಗಿಲ್ಲ ಅದು, ನೀ ಕೊಡೋ ಅಂತ. ಯಾರು ಕೊಡ್ತಗೋ ಜೀನ್ಸ್ ಅದ ಮಾಡಿ ಕೊಡೋ ಜೀನ್ಸನು ಅಲ್ಲ ಅದು. ರೆಡಿ ಇದ್ದದ್ದು ನಿನ್ನಲ್ಲಿ ಇದ್ದದ್ದು ಅದು. ಅದನ್ನು ಹೊಂದ್ಕೊಂಡು ಇರಕ್ಕೆ ಕಲಿ. ಸುಖ ಹೊಂದಬೇಕಂತ ಏನೇನು ಮಾಡಿದಿಲ್ಲ, ಅದರಿಂದ ಏನಾಯ್ತು ನೋಡ್ತು. ಬಾಹ್ಯ ಎಚ್ಚರಿಕೆಗೆ ಬಂದ ಮ್ಯಾಗ ನಿರಂತರ ಪ್ರಯತ್ನ ಮಾಡಿದೆ, ಅದ್ಭುತ ಪ್ರಯತ್ನ. ಅದರಿಂದ ಏನೂ ಆಗಲಿ, ಕಡಿಕೆಯಲ್ಲಿ ವಿಶ್ರಾಂತಿಯನ್ನು ಹೊಂದಿದೆ ನಿನ್ನೊಳಗೆ ನೀನು. ಎಲ್ಲ ಕೈ ಬಿಟ್ಟಾಗ ನಿನ್ನಲ್ಲಿ ಅದು ಅನುಭವ ಬರುವಂಥದ್ದು. ಆರಾಮಿರೋ ಸಂಬಂಧ ಏನು ಮಾಡುವ ಅವಶ್ಯಕತೆ ಇಲ್ಲರಿ. ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ. ಮನಸ್ಸನ್ನು ಸುಮ್ಮನೆ ಇರಿಸುವಂಥ ಪ್ರಯತ್ನ ಮಾಡಬೇಕು ನಾವು. ಅದ ಯೋಗ. ಸಿದ್ಧವಾದಂಥ ಒಂದದ ತಯಾರಿದ್ದದ್ದು ಅದು. ಅನೇಕ ಸಿದ್ಧಾಂತಗಳಿರಲಾರು. ನಿದ್ದೆ ಹೆಚ್ಚಾಗಿ ಎಲ್ಲರದು ಉಪಾಧಿ ಒಂದೇ ಇರ್ತೈತಿಲ್ಲ. ಎಚ್ಚರ ಆದ್ಮೇಲೆ ಭೇದ ಕಾಣೋದು ಚಲೋ. ಭಾವದಲ್ಲಿನೇ ಭೇದ. ಭಾವ ತೆಗೆದು ಹಾಕಿದ್ರೆ ಭೇದ ಎಲ್ಲೈತಿ. ಯಾವಾಗ ಸುಖ ಹೊಂದೇನಪ್ಪ ಅನ್ನೋ ಉತ್ಕಡೆ ಇಚ್ಛಾ ಬೇಕು ನೋಡ್ರಿ, ಅಂದ್ರೆ ಇದಾಕೈತಿ. ಸದ್ದ ಬಿಟ್ರೆ ಸದ್ದ ಐತಿ. ಯಾವಾಗಂತ ಯಾಕಂತಿ ಎಂದಿರ್ಪೇನೋ ನಿಜ ಸುಖದಲ್ಲಿ ಅಂತ ಯಾಕಂತಿ. ಸದ್ದ ಈಗ ಬಿಟ್ರೆ ಸದ್ದ ನಿನಗೆ ಅನುಭವ ಬರ್ತೈತಿ. ಏನು ಬಿಟ್ಟು ಅನುಭವ ಮಾಡಿ ನೋಡ್ಕೋ. ಹಂಗೆ ಬಿಡ್ಬೇಕು ಅನ್ಕೊಂತ ಕೇಳ್ತಿ, ದಿನ ಹೇಳ್ತಿ, ಎಲ್ಲ ಬಿಟ್ಟು ಅದನ್ನು ಅನುಭವ ಮಾಡ್ಕೊಳಕ್ ಆಗೋದಲ್ಲ. ಒಮ್ಮೆ ನಿನಗೆ ನಿಜವಾದ ಇರುವಿನ ಅನುಭವ ಆತು ಅಂತಂದ್ರೆ ಏನಾರ ಜಗತ್ತಿನಾಗ ಮಾಡ್ಬೇಕನ್ನೋದು ಉಳಿದಿಲ್ಲ ಅವನ ಕೆಲಸ. ನಿದ್ದೆ ಕಡೆ ಲಕ್ಷ ಆತಂದ್ರೆ ಎಲ್ಲಾರ ಹೋಗ್ಬೇಕು, ಏನಾರು ಮಾಡ್ಬೇಕು ಅನ್ನೋದು ಉಳಿತೈತೆ ಅಂತ.
ಅದರಂತೆ ಸ್ವರೂಪದ ಕಡೆ ಮನಸ್ಸು ಹೋತು ಅಂದ್ರೆ ಅಲ್ಲೆಲ್ಲ ನಮ್ಮ ಯಾವ ಕರ್ತವ್ಯನೂ ಉಳಿದಿಲ್ಲ. ಜ್ಞಾನದಿಂದ ತೃಪ್ತಿಯನ್ನು ಹೊಂದಿರ್ತಾನೆ, ಯಾರು ಹೊಂದಿರ್ತಾರೆ ಅವ್ರಿಗೆ ಏನಾರು ಮಾಡ್ಬೇಕು ಅನ್ನೋದು ಉಳಿದಿಲ್ಲ ಅಂತ. ಒಂದು ವೇಳೆ ಉಳಿದೈತಿ ಅಂದ್ರೆ ಅವ್ರಿಗೆ ಇನ್ನೂ ಜ್ಞಾನ ಆಗಿಲ್ಲ ಅಂತ ಅದ್ರ ಗೊತ್ತು. ನಮಗೆ ಏನು ಬೇಕಾಗೈತಿ ಅದು ನಮ್ಮಲ್ಲೇ ಐತಿ ಅನ್ನೋದು ಒಮ್ಮೆ ಖಾತ್ರಿ ಆತಂದ್ರೆ ಅನ್ಯದ್ರ ಕಡೆ ಮನಸ್ಸು ಹೋಗೋದನೇ ಇಲ್ಲ. ಏನು ಅನ್ಯ ಆಲೋಚನೆಗಳನ್ನೆಲ್ಲ ಕೈಬಿಟ್ಟು ಆತ್ಮಭಾವ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ನಾನು ನಾನು ಅನ್ನೋದು ಏನಿದೆ ಅಹಂಕಾರ, ಅಹಂಭಾವ ನಿದ್ರೆ ಒಳಗೆ ಅಡಗಿರ್ತೈತೆ ಅಲ್ಲಿ. ಅದಕ್ಕೆ ಅವಾಗ ಅದಕ್ಕೆ ನಾನು ಅನ್ಕೊಂತೀನಿ ಅಂದರೆ ವಶಿಷ್ಠ ವಂಶದವರು ಬುದ್ಧನ ವಂಶದವರು ಅಂತ ಹೇಳೋದು, ಒಬ್ರಿಗೊಬ್ರು ಬಡ್ದಾಡೋದು. ಅದಕ್ಕೆ ಬಡ್ದಾಡಕ್ಕೆ ಹುಟ್ಟಿರೇನ? ಅದು ಜನ್ಮ ಜನ್ಮಾಂತರ ವೈರತ್ವ ಉಳಿತೈತಿ. ಅದಕ್ಕೆ ಯಾರು ಕೂಡ ವೈರತ್ವ ಕೊಟ್ಕೊಳಕ್ಕೆ ಹೋಗ್ಬಾರ್ದು. ಈಗ ಅವನು ಸರಿಪಡಿಸ್ಕೋ, ನಿಮ್ಮ ವೈರತ್ವವನ್ನೆಲ್ಲ ಈಗ ಸರಿಪಡಿಸ್ಕೋ. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪುದೇ ಚಂದ ಅಂದ. ವೈರತ್ವ ಕೊಟ್ಕೊಂಡೆ ಅಂದ್ರೆ ಜನ್ಮ ಜನ್ಮಾಂತರ ಹಂಗೆ ಇರ್ತದೆ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೇ ಚಂದ. ವೈರ ಇಲ್ಲದೆ ಇರ್ಬೇಕಾತಂದ್ರೆ ನೀನು ಇರುವಿಕೆ ಕಡೆಲ್ಲ ಕೊಡಬೇಕಾಗ್ತದೆ. ಬಾಳೆ ಚಿಂತನ ಕಡಿಮೆ ಮಾಡ್ಕೊಂತ ತಮ್ಮ ಇರುವಿಕೆ ಕಡೆಲ್ಲ ಕೊಟ್ಟಾಗ ಎಲ್ಲರೂ ಕೂಡ ವೈರತ್ವ ಇಲ್ಲದೆ ಇರಾಕ್ ಬರ್ತೈತೆ ನಮ್ಗೆ. ವಿಷಯಾದಿಗಳು ಬೆನ್ನು ಹಚ್ಚಿ ಅದ್ರ ಭ್ರಾಂತಿ ಒಳಗೆ ಹುಚ್ಚಿಡ ಸತ್ತು ಹೋಗಿರು. ಶರೀರ ಎಲ್ಲ ಹಾಳು ಮಾಡ್ಕೊಂಡ್ರಿ ಬಾಳೆ ಸಂಬಂಧ, ಹೌದಿಲ್ಲ? ಹಂಗೆ ಮಾಡಿದ್ರೆ ಸಿಗ್ತೈತಿ, ಹಿಂಗೆ ಮಾಡಿದ್ರೆ ಏನು ಮಾಡಿದ್ರು ಅದ್ರಾಗ ಲಾಭ ಇಲ್ಲ, ಎಲ್ಲ ವ್ಯರ್ಥ ನೀವು ಮಾಡೋದಲ್ಲ. ಅದಕ್ಕಾಗಿ ದುಡಿಯೋದೆಲ್ಲ ನಿರರ್ಥಕ ಶ್ರಮಣ. ಅದರಾಗಿನ ಒಂದು ಶತಾಂಶದಷ್ಟು ಇದಕ್ಕೆ ಪ್ರಯತ್ನ ಮಾಡಿದ್ರೆ ದೇವರಾಗಿಬಿಡ್ತಿದ್ದೆಲ್ಲೋ. ಬಡ್ಕೊಂಡು ಇಟ್ಟೆ ಅದಕ್ಕೆ ಏನು ಮಾಡಿದ ಬಾಳೆ ಬಡ್ಕೊಂಡು ಬಾಳೆ ಅದಕ್ಕೆ ಏನು ಕೊಡ್ತೇವೆ ನೀವು? ನಾವು ತಿಳ್ಕೊಂಡೇವ ಸುಖ ಕೊಡ್ತಾವೆ, ಯಾವ ಸುಖ ಕೊಡ? ನಿನ್ನಿಂದಲೇ ನಿನಗೆ ಸುಖ ಹೊತ್ತು ಜಗತ್ತಿನ ವಸ್ತುಗಳ ಅವಲಂಬನೆ ಮಾಡೋದು ಅವಶ್ಯಕತೆ ಇಲ್ಲ. ಆಹಾರನೂ ಅತಿ ಆದ್ರೆ ಶರೀರನೂ ಕೆಡ್ತೈತ್ರಿ. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂತ ಯಾಕಂದಾರ? ಶರೀರ ಆರೋಗ್ಯ ಇಟ್ಕೋಬೇಕಾಗಿತ್ತಂದ್ರೆ ಮಿತವಾದ ಆಹಾರ, ಹಿತವಾದ ಆಹಾರವನ್ನು ಮಿತವಾಗಿ ಊಟ ಮಾಡಕ್ಕೆ ಕಲಿಬೇಕು. ಇಲ್ಲ ಶರೀರ ತಡೆಯಲಿಕ್ಕೆ ಕೆಟ್ಟು ಹೋಗ್ಬಿಡ್ತೈತಿ. ಜ್ಞಾನ ಹೆಚ್ಚಾದಂಗೆ ಅದು ಅಮೃತ ಆಕೈತಿ. ಏನು? ಹೌದು, ಅದನ್ನು ಹಾನಿ ಆಗೋದಿಲ್ಲ. ಅತಿ ಯಾವುದು ಒಳ್ಳೆಯದು ಅಂದ್ರೆ ಇದೆ, ನಿನ್ನ ಸ್ವರೂಪ ಚಿಂತನೆ ಮಾಡೋದು. ಉಳ್ಕಿದೆಲ್ಲ ಅತಿ ಆದ್ರೆ ಅತಿ ಸರ್ವತ್ರ ವರ್ಜಯಿತ. ಜ್ಞಾನ ಒಂದನ್ನು ಬಿಟ್ಟು ಇದು ಅತಿ ವಿಶೇಷ, ಇದು ಜ್ಞಾನ ಅಭ್ಯಾಸ ನೀನು ಜೋರು ಆತಂದ್ರೆ ಇಲ್ಲಿ ಸಮಾಧಿ ಒಂದು ಅವಸ್ಥೆ, ಅದ ಸಮಾಧಿ ಅವಸ್ಥೆ ಬರ್ತೈತೆ ನಿನಗೆ. ವಿಶೇಷ ಚಿಂತನೆ ಅತಿ ಆತಂದ್ರೆ ಅದು ಹುಚ್ಚರ ಅವಸ್ಥೆ ಬರ್ತೈತೆ ನಿನಗೆ. ಏನು ತಲೆ ಹಂಗಾಗೈತ್ಲಿ, ಇದು ಹುಚ್ಚಿಡ್ದು ಹೋಗೈತೆ ನೋಡಿ. ಅದು ಭಾಳ ಚಿಂತೆ ಮಾಡಿ 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 ಇದ್ರ ಚಿಂತನೆ ಕೈ ಬಿಟ್ಟು ಆತ್ಮಚಿಂತನದ ಅಭ್ಯಾಸ ಜೋರು ಆತಂದ್ರೆ ನಿನಗೆ ಜ್ಞಾನ ಸಮಾಧಿ ಸ್ಥಿತಿ ಅನುಭವಕ್ಕೆ ಬರ್ತದೆ. ಅದಕ್ಕೆ ನಾವು ಇದನ್ನು ಅಭ್ಯಾಸ ನಾವು ಮಾಡಬೇಕಾಗಿತ್ತು. ನಿರಂತರ ಅಭ್ಯಾಸ ಮಾಡಿದಾಗ ಇದನ್ನು ನಮ್ಗೆ ಅನುಭವ ಬರ್ತದೆ. ಅಭ್ಯಾಸ ಸಂಜನಿತ ಅಂದಾರೆ. ಎಡೆಬಿಡದೆ ಅಭ್ಯಾಸ, ಬ್ಯಾಸರ ಇಲ್ಲದ ಇದರ ಅಭ್ಯಾಸ ಮಾಡಿದ್ರೆ ನಮಗೆ ಇದು ಅನುಭವ ಬರ್ತೈತೆ ನೋಡಿ. ಒಳಗೆ ಸ್ವಾದ ಹತ್ಬೇಕ್ರಿ, ಅಂದಾಗ ಅವ ಅಭ್ಯಾಸ ಮಾಡ್ತಾನೆ. ಬಾಳೆ ದೇಸನ ಹೆಂಗೆ ಹತ್ತೈತಿ ಹಂಗೆ. ಹುಡುಗಿ ಮನೆ ಸವಿ ಹತ್ತಿದ ಕೂಲೆ, ಹುಡುಗನ ಮನೆ ಸವಿ ಹತ್ತಿದ ಕೂಲೆ ಹೊಳ್ಳಿ ನೋಡೋಂಗಿಲ್ಲ. ಯಾಕ್ರಿ? ಎಲ್ಲಿ ಹೋಗಿದ್ದೀವೋ ಅಂತ, ಎಲ್ಲಿ ಕಾಣಲಿಲ್ಲಲ್ಲ ಅಂತ. ಯಾಕ್ರಿ? ಅದ್ರಾಗ ಸುಖ ಬುದ್ಧಿ ಐತಿ, ಬಾಳೆದಾಗ ಆಸಕ್ತಿ ಇತ್ತು ಅಂದ್ರೆ ಬಿಟ್ಕೊಂಡು ಬರೋಕ್ಕಾಗ್ಬಿಡುತ್ತೆ. ಹೆಂಗು ಅದ್ರಾಗ ಮುನಿ ಜೀವನ ಎಲ್ಲ ಅದ್ರಾಗ ಹೋಗ್ತಲ್ಲ. ನಿನ್ನ ಕಡೆ ಲಕ್ಷ್ಯ ಇಲ್ಲ, ನಿನ್ನಲ್ಲಿ ಐತಿ, ನಿನಗೆ ಬೇಕಾದದ್ದು ತಿಳ್ಕೊಳಕ್ಕೆ ನಿನಗೆ ಪುರ್ಸೊತ್ತಿಲ್ದಂಗೆ ಆಗ್ತಲ್ಲ. ನೋಡ್ಕೋ ಅದನ್ನೆಲ್ಲ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ನಿನ್ನೊಳಗೆ ಇದ್ದದ್ದನ್ನು
ನಿನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ, ಅದನ್ನು ಅನುಭವದಿಂದ ನೋಡು ನೋಡಲೇ ಜೀವನ ಎಂದರು. ನಾವು ಇಂದ್ರಿಯಗಳ ಮುಖಾಂತರ ಮನುಷ್ಯನ ಮುಖಾಂತರ ನೋಡಕ್ಕೆ ಹೊಂಟೇವಿ, ಎಂದೂ ಸಾಧ್ಯ ಇಲ್ಲ. ಅವು ಮನಸ್ಸು ಮತ್ತು ಇಂದ್ರಿಯಗಳಿಗೆ ನಿಲ್ಕಲಾರ್ದಂಥ ಆನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಅಸಮರ್ಥದವು. ಮನಸ್ಸು ಮತ್ತು ಇಂದ್ರಿಯಗಳು ಇಂದ್ರಿಯ ವಾಣಿಗಳಿಗೆ ನಿಲ್ಕಲಾರದವು. ಅದಕ್ಕೆ ಅನುಭವ ಗಮ್ಯದ. ಅದಕ್ಕೆ ಅವನ ಅನುಭವ ಮಾಡ್ಕೋಬೇಕಾದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಮನುಷ್ಯನ ಶಮ ಇಂದ್ರಿಯಗಳ ದಮ ಮಾಡಿದಾಗ ಇದನ್ನು ನಮ್ಮಲ್ಲಿ ಆನಂದ ಐತೆ ಅನ್ನೋದು ಅನುಭವದಿಂದ ಕಂಡುಕೊಳ್ಳಿಕ್ಕೆ ಸಾಧ್ಯತೆ. ನಿತ್ಯ ನಾವು ನಿದ್ರೆ ಒಳಗೆ ಅನುಭವ ಮಾಡ್ತೇವಲ್ಲ, ಅಲ್ಲಿ ಯಾವ ಇಂದ್ರಿಯಗಳ ಬಳಕೆ ಐತಿ ಹೇಳ. ಮನೋಸ್ಸು ಮತ್ತು ಇಂದ್ರಿಯಗಳೆಲ್ಲ ಅಡಗಿದಾಗ ಅನುಭವ ಬರ್ತತಿಲ್ಲ. ಈಗೂ ಎಚ್ಚರಿಕೆ ಒಳಗೆ ವ್ಯಾಪಾರ ಎಲ್ಲ ಬಂದ್ ಮಾಡೋದು ನಾವು. ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಪೂರ ಅಳದಾಗ ಇದು ಅನುಭವ ಬರೋಕೆ ಶುರು ಹೋಗ್ತೈತಿ. ಯಾವ ಬಂದಾದಾಗ ಜಡಭಾವ ಎಲ್ಲ ಹೋಗಿ, ಜಡದ ಬಗ್ಗೆ ಅವು ಯಾಕ್ರಿ ಇಂದ್ರಿಯಗಳು ಮನಸ್ಸು ವ್ಯಾಪಾರ. ಜಡಭಾವ ಎಲ್ಲ ಹೋದಾಗ ಸೂಕ್ಷ್ಮ ಭಾವ ನಮ್ಮಲ್ಲಿ ಜಾಗೃತಕ್ಕೆ. ಅವಾಗ ಅನಾಥನಾದಗಳು ಸೂಕ್ಷ್ಮ ಶರೀರಗಳು ಕಾಣಕ್ಕೆ ಶುರು ಆಕ್ಕವು ಮುಂದುವರಿದ ಸಾಧಕನಿಗೆ. ಹಂಗಾರ ಮಾಡ್ಕೋರಿ, ಸೂಕ್ಷ್ಮ ಶರೀರ ಕಾಣುವಂಗಾರ ಮಾಡ್ಕೋರಿಪ್ಪ ಅಂದ್ರೆ. ಅಷ್ಟರ ಮಾಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಎಂಥ ಶಾನೆ ಅದಾನಂದ್ರು, ಸ್ವಾಮಿ ಸನ್ಯಾಸಿ ಅದಾನಂದ್ರು ಒಳ್ಳೇದಿಲ್ಲ. ಯಾವ ಸಾಧು ಸನ್ಯಾಸಿಗಳಿಗೆ ಸೂಕ್ಷ್ಮ ಶರೀರ ಕಾಣಿಸ್ತಾವೆ? ಕಾಣಬೇಕಲ್ಲ ಸೂಕ್ಷ್ಮ ಶರೀರ. ಅನಾಥನಾದಗಳು ಕೇಳಕ್ಕೆ ಶುರು ಮಾಡೋದು ಭಾಳ ಕಠಿಣ ಅದ. ಏನು ಪಂಡಿತರಿಗೆ ಬಂದ ನೀವು ಖಂಡನ ನರೇಂದ್ರ ಶರೀರ ಕೋಮಾದಾಗ ಇತ್ತು. ಅವ್ರದೆಲ್ಲ ಕೋಮಾದಾಗ ಅದು ಹಂಗಾರ ಭೇಟಿ ಆಗ್ರಿ, ಒಂದಿಟ್ಟು ಕಣ್ಣು ತೆಗೆದ್ರೆ ಸಾಕ್ರಿ ಅಪ್ಪಾರ, ಒಂದಿಟ್ಟು ಕಣ್ಣು ತೆಗೆದು ನೋಡುವಂಗಾದ್ರೆ ಸಾಕ್ರಿ ಅಂತ. ಏನು ಅವ್ರಿಗೆ ಗಂಟು ಬಿದ್ದಾರ ಪಂಡಿತರಿಗೆ. ಅವಾಗ ಅವ್ರು ಪಂಡಿತರಿಗೆ ಬಂದ ಸೂಕ್ಷ್ಮ ಶರೀರದಾಗ ಬಂದ ಅವ ಹೇಳ್ಯಾನ, ಪರ ಶರೀರ ಬಿಡ್ತೇನೆ ರೀ ನಾನು ನಿನ್ನ. ಏನು ಕೋಮಾದಾಗ ಅದಾನ ಅವ ಇನ್ನ. ಅಪ್ಪಾರ ಅಂತೇಳಿ ಬಂದ ಹಿಂಗೆ ಮಾಡಿದ್ರು. ನಿನ್ನೆ ಅಜ್ಜವ್ರು ಹೇಳಿದ್ರು ಅವ್ರು ಹಿಂಗೆ ಸೂಕ್ಷ್ಮ ಶರೀರದ ಬಗ್ಗೆ ಮಾತಾಡಕತ್ತಿದ್ರು. ಅವರು ನಾವು ಕೂಡೆ ಮಕ್ಕೊಂಡಿವ, ಅಲ್ಲೇ ಮಲ್ಗೋ ಇಲ್ಲೇ ಬರೆಯೋಣ ನೀವು ಅಂದ್ರೆ ಮಕ್ಕೊಂಡು. ಅವರು ನಾವು ಕೂಡೆ ಕೂಲಿಯದಾಗ ಮಕ್ಕೊಂಡು ಹಿಂಗಾಗಿದ್ದದು ಹೇಳಿದ್ರು ಅವರು. ಏನು ಇಲ್ಲಿ ಬಂದ ಪರ ಹೆಂಗಾರ ಮಾಡಿ ಒಂದಿಟ್ಟು ಕಣ್ಣು ತೆಗಿಯೋಂಗೆ ಮಾಡಿ ಅದ್ರ ಕುಲೆ ಅದ್ರ ಕುಲೆ ಬಂದು ಕಣ್ಣು ತೆಗೆದು ನೋಡಿ ದೇಹ ಬಿಟ್ರು. ಅವ್ರಿಗೆ ನಮ್ಮ ಒಂದಿಟ್ಟು ಕಣ್ಣು ತೆಗೆದು ನೋಡುವಂಗಾರ ಮಾಡ್ರಿ ಅಂತ ಅಜ್ಜಾರಿಗೆ ಹಚ್ಚಿದ್ರಂತ ಅವ್ರಿಗೆ. ಸೂಕ್ಷ್ಮ ಶರೀರದೊಳಗೆ ಬಂದು ವ್ಯಕ್ತ ಆಗ್ತವೆ. ಹೌದಿಲ್ಲ? ಅಷ್ಟೊಂದು ಆಗ್ಬೇಕಲ್ಲ, ನಮ್ಮಲ್ಲಿ ತಯಾರಿ ಬೇಕು. ಏನು ಹಂಗೆ ಮುಂದುವರಿದ ಅಭ್ಯಾಸ ಬೇಕು. ಅಭ್ಯಾಸ ಭಾಳ ಕಠಿಣ ಐತಿ ಮಾಡೋದು. ನೆನಪಾಗಬೇಕಲ್ಲ, ನೆನಪಾಗಬೇಕು. ನೆನಪಾದಾಗ ಅವ್ರಿಗೆ ಅಂಥವ್ರ ಸಾಮರ್ಥ್ಯ ಬೇಕಲ್ಲ, ಅದನ್ನು ತಿಳ್ಕೊಳ್ಳೋ ಅಷ್ಟು. ಅಂಥಲ್ಲಿ ಇದ್ದಾಗ ಬಂದು ಅವ್ರು ವ್ಯಕ್ತ ಮಾಡ್ತಾರೆ, ಪೌರ ಶರೀರ ಬಿಡ್ತೇನೆ ರೀ ನಾನು ಬಂದು ಹೇಳಿದಂತ. ಹೇಳಿದಾಗ ಹಿಂಗೆ ಅನುಕೂಲೆ ಬಂದು ಹೇಳ್ಯಾನವ ಹಿಂಗೆ ಅನುಕೂಲೆ ಕಣ್ಣು ತೆಗೆದು ನೋಡುವಂಗಾರ ಮಾಡಿಸ್ರಿ ನಮ್ಮನಿಗೆ. ಅವಾಗ ಕಣ್ಣು ತೆಗೆದು ನೋಡ್ಯಾನ ಒಂದಿಟ್ಟು. ಏನು ಅವಾಗ ಮತ್ತೆ ಹೋಗ್ಬಿಡ್ತು. ಹಂಗೆ ಅಭ್ಯಾಸ ಎಲ್ಲ ಭಾವ ಅಡಗಿದಾಗ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಳೆದಾಗ ಬರ್ತೈತಿ. ಏನು ಬಿಡೋಣ್ರಿ. साधु संत महाराज